ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಜೂನ್ ತಿಂಗಳ ಮುಂದಿನ ಭಾಗವನ್ನು ನೋಡೋಣ. ಸ್ಪರ್ಧಾ ವಿಜೇತದ್ದು ಇಂಡಿಯಾ ಸ್ಪೇಸ್ ಕಾಂಗ್ರೆಸ್ 2024 ಇತ್ತೀಚೆಗೆ ಅಧಿವೇಶನ ನವದೆಹಲಿಯಲ್ಲಿ ನಡೆದಿದೆ. 2024ರ ಇಂಡಿಯಾ ಸ್ಪೇಸ್ ಕಾಂಗ್ರೆಸ್ನ ಧ್ಯೇಯವಾಕ್ಯ ಏನಪ್ಪ ಅಂತಂದರೆ, ಗಡಿಗಳನ್ನು ಬೆಸೆಯುವ ನಾಳಿನ ಪರಿವರ್ತನೆಗಾಗಿ ಎಂಬುದು ಇಂಡಿಯಾ ಸ್ಪೇಸ್ ಕಾಂಗ್ರೆಸ್ನ 2024ರ ಧ್ಯೇಯವಾಕ್ಯವಾಗಿದೆ ಅಂತ ಹೇಳ್ಬೋದು. ನಾವು ಇತ್ತೀಚೆಗೆ ಏನಾಯ್ತಂದರೆ, ಜೂನ್ 26ರಿಂದ 28ರವರೆಗೆ ನವದೆಹಲಿಯಲ್ಲಿ ಇಂಡಿಯಾ ಸ್ಪೇಸ್ ಸಮ್ಮೇಳನ ನಡೆಸಲಾಯಿತು. ಇದು ವಿವಿಧ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳ ಪ್ರತಿನಿಧಿಗಳು, ನಾವೀನ್ಯತೆಗಾರರು, ನೀತಿ ನಿರೂಪಕರು, ವ್ಯಾಪಾರ ಮುಖಂಡರು ಭಾಗವಹಿಸಿದರು ಅಂತ ಹೇಳ್ಬೋದು. ಇದರಲ್ಲಿ ಜೊತೆಗೆ 800ಕ್ಕೂ ಹೆಚ್ಚು ಮಂದಿ ಇದರಲ್ಲಿ ಪಾಲ್ಗೊಂಡಿದ್ದರು. ಬಾಹ್ಯಾಕಾಶ ಸಂಶೋಧನೆಯ ಭವಿಷ್ಯವನ್ನು ರೂಪಿಸಲು ಈ ಸಮ್ಮೇಳನವು ವೇದಿಕೆಯಾಗಿ ರೂಪುಗೊಂಡಿತ್ತು ಅಂತ ಹೇಳ್ಬೋದು. 3 ದಿನಗಳ ಸಮ್ಮೇಳನದಲ್ಲಿ ಇಸ್ರೋ, ಇನ್ಸ್ಪೇಸ್, NSIL ಮತ್ತು ಬಾಹ್ಯಾಕಾಶ ಸಚಿವಾಲಯಗಳ ಸಹಕಾರದೊಂದಿಗೆ ಈ ಶಾರ್ಟ್ ಕ್ಯಾಮರಾ ಇಂಡಸ್ಟ್ರಿ ಅಸೋಸಿಯೇಷನ್ ಇಂಡಿಯಾ ಇದನ್ನು ಆಯೋಜಿಸಿತ್ತು ಅಂತ ಹೇಳ್ಬೋದು. ಯಾವುದು? ಶಾರ್ಟ್ ಕ್ಯಾಮರಾ ಇಂಡಸ್ಟ್ರಿ ಅಸೋಸಿಯೇಷನ್ ಇಂಡಿಯಾ ಇದನ್ನು ಈ ಇಂಡಿಯಾ ಕಾಂಗ್ರೆಸ್ಸನ್ನು ಅಧಿವೇಶನವನ್ನು ಆಯೋಜಿಸಿತ್ತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಈ ಸಮ್ಮೇಳನದಲ್ಲಿ ಇಸ್ರೋದ ಅಧ್ಯಕ್ಷರಾಗಿರುವ ಸೋಮನಾಥ್ ಅವರು ಇಸ್ರೋದ ಬಗ್ಗೆ, ಬೆಳವಣಿಗೆ ಬಗ್ಗೆ ಭಾಷಣವನ್ನು ಮಾಡಿದರು ಅಂತ ಹೇಳ್ಬೋದು. ಯಾವುದು? ಸ್ಪೇಸ್ ಕಾಂಗ್ರೆಸ್ ಅಧಿವೇಶನ. ಇತ್ತೀಚೆಗೆ ಇದರ ಧ್ಯೇಯವಾಕ್ಯ ಏನಪ್ಪ ಅಂತಂದರೆ, ಗಡಿಗಳನ್ನು ಬೆಸೆಯುವ ನಾಳಿನ ಪರಿವರ್ತನೆಗಾಗಿ ಎಂಬುದು ಧ್ಯೇಯವಾಕ್ಯ ಆಗಿದೆ ಇಂಡಿಯಾ ಸ್ಪೇಸ್ ಕಾಂಗ್ರೆಸ್ದು. ಇಂಪಾರ್ಟೆಂಟ್ ನೋಡಿಕೊಳ್ಳಿ, ಧ್ಯೇಯವಾಕ್ಯ ಕೇಳಬಹುದು. ಅದೇ ರೀತಿಯಾಗಿ ಮಂಗಳ ಗ್ರಹದ 3 ಗುಂಡಿಗಳಿಗೆ ಲಾಲ್, ಮುರ್ಸಾನ್ ಮತ್ತು ಇಲ್ಸಾ ಎಂಬ ಭಾರತದ ಹೆಸರುಗಳನ್ನು ಇತ್ತೀಚೆಗೆ ನಾಮಕರಣ ಮಾಡಲಾಗಿದೆ. ಭಾರತೀಯ ಸಂಶೋಧಕರು ಮಂಗಳ ಗ್ರಹದಲ್ಲಿ ಪತ್ತೆ ಮಾಡಲಾದ 3 ಗುಂಡಿಗಳಿಗೆ ಭಾರತದ ವಿಜ್ಞಾನಿ ದೇವೇಂದ್ರ ಲಾಲ್ ಹಾಗೂ ಉತ್ತರ ಪ್ರದೇಶದ ಮತ್ತು ಬಿಹಾರದ ಹಳ್ಳಿಗಳಾದ ಮುರ್ಸಾನ್ ಮತ್ತು ಇಲ್ಸಾ ಎಂಬ ಹೆಸರುಗಳನ್ನು ನಾಮಕರಣ ಮಾಡಲಾಗಿದೆ. ಯಾರ್ದು? ಭಾರತ ವಿಜ್ಞಾನಿ ಆಗಿರುವ ದೇವೇಂದ್ರ ಲಾಲ್ ಮತ್ತು ಉತ್ತರ ಪ್ರದೇಶ ಮತ್ತು ಬಿಹಾರ್ ರಾಜ್ಯಗಳಲ್ಲಿ ಇರುವ ಒಂದು ಹಳ್ಳಿಯ ಹೆಸರಾಗಿರುವ ಮುರ್ಸಾನ್ ಮತ್ತು ಇಲ್ಸಾ, ಇದರ ಹೆಸರನ್ನು ಮಂಗಳ ಗ್ರಹದ 3 ಗುಂಡಿಗಳಿಗೆ ಇವನ್ನು ಹೆಸರಿಟ್ಟಿದ್ದಾರೆ. ಎರಡು 2021ರಲ್ಲಿ ಅಹಮದಾಬಾದ್ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ವಿಜ್ಞಾನಿಗಳನ್ನು ಒಳಗೊಂಡ ತಂಡ 3 ಗುಂಡಿಗಳನ್ನು ಪತ್ತೆ ಮಾಡಿತ್ತು. ಯಾವಾಗ? 2021ರಲ್ಲಿ ಇದನ್ನು ಪತ್ತೆ ಮಾಡಿತ್ತು. ಇದಕ್ಕೆ PRLನ ಮಾಜಿ ಮುಖ್ಯಸ್ಥರಾಗಿರುವ ಖ್ಯಾತ ವಿಜ್ಞಾನಿ ದೇವೇಂದ್ರ ಲಾಲ್ ಹೆಸರು ಸೇರಿದಂತೆ ಈ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕ್ ಯೂನಿಯನ್ಗೆ ಇದನ್ನು ಶಿಫಾರಸು ಮಾಡಿತ್ತು. ಇವರ ಹೆಸರಿಡಂಥ ದೇವೇಂದ್ರ ಲಾಲ್ ಅವರನ್ನು ಹೆಸರಿಡಲು ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕ್ ಯೂನಿಯನ್ ಶಿಫಾರಸು ಮಾಡಿತ್ತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ PRLನ ಹಾಲಿ ಮುಖ್ಯಸ್ಥರಾಗಿರುವ ಅನಿಲ್ ಭಾರದ್ವಾಜ್ ಅವರ ಹುಟ್ಟೂರಾಗಿರುವ ಮುರ್ಸಾನ್ ಇಳುವಂತೆ ಹೇಳಿತು. ಜೊತೆಗೆ ಮಂಗಳ ಗ್ರಹದ ಅನ್ವೇಷಣೆ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವಿಜ್ಞಾನಿಯಾಗಿರುವ ರಂಜನ್ ಭಾರತಿ ಅವರನ್ನು ಹುಟ್ಟೂರಾಗಿರುವ ಇಲ್ಸಾ ಹೆಸರು ಕೂಡ ನಾಮಕರಣ ಮಾಡುವಂತೆ ಶಿಫಾರಸು ಮಾಡಲಾಗಿತ್ತು ಅಂತ ಹೇಳ್ಬೋದು. ಒಟ್ಟು ಮಂಗಳ ಗ್ರಹದಲ್ಲಿ 3 ಗುಂಡುಗಳಿಗೆ ಲಾಲ್, ಮುರ್ಸಾನ್ ಮತ್ತು ಇಲ್ಸಾ ಎಂಬ ಹೆಸರುಗಳನ್ನು ಇಡಲಾಗಿದೆ ಅಂತ ಹೇಳ್ಬೋದು. ಈ ದೇವೇಂದ್ರ ಲಾಲ್ ಬಗ್ಗೆ ನೋಡೋದಾದರೆ, ಈ ದೇವೇಂದ್ರ ಲಾಲ್ ಅವರು ಕಾಸ್ಮಿಕ್ ಕಿರಣಗಳ ಕುರಿತು ಅಧ್ಯಯನ ಮಾಡಿದ ವಿಜ್ಞಾನಿಯಾಗಿದ್ದಾರೆ. ಇವರು 1972ರಲ್ಲಿ 1972ರಿಂದ 1983ರವರೆಗೆ PILನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಲಾಲ್ ಗುಂಡಿ ಬಗ್ಗೆ ಮಾಹಿತಿ ನೋಡೋದಾದರೆ, ಲಾಲ್ ಗುಂಡಿಯು 65 ಕಿಲೋಮೀಟರ್ ಇದೆ ಮತ್ತು 45 ಮೀಟ್ರನ್ನು ಹೊಂದಿದೆ. ಇದು ಮೇಲ್ಮೈಯನ್ನು ಹೊಂದಿದೆ. ಇದು ಲಾವಾರಸದಿಂದ ಕೂಡಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಲಾಲ್ ಗುಂಡಿಯ ಶರದ್ ನೌಕೆ ಕಳಿಸಿದ ನಾಸಾ. ಇತ್ತೀಚೆಗೆ ನಾಸಾ ಸಂಸ್ಥೆ ಏನು ಮಾಡಿದೆ ಅಂದರೆ, ಈ ಲಾಲ್ ಗುಂಡಿಗೆ ಶರದ್ ಎಂಬ ನೌಕೆಯನ್ನು ಕಳಿಸಿದೆ. ಮಂಗಳ ಗ್ರಹದ ನೀರು ಪತ್ತೆಗೆ ಕಳಿಸಿರುವ ಬಾಹ್ಯಾಕಾಶ ನೌಕೆ ಯಾವುದಪ್ಪ ಅಂತಂದರೆ ಶರದ್. ಮಾರ್ಸ್ ಶಾಲೋ ರಾಡರ್ ಸೌಂಡರ್ ಅಂತ ಹೇಳ್ಬೋದು. ಅದು ಮಂಗಳನಲ್ಲಿ ನೀರಿದೆಯೇ ಎಂಬುದನ್ನು ಪತ್ತೆ ಹಚ್ಚಲು ನಾಸಾವು ಮಂಗಳವಾರ ಮಂಗಳ ಪರಿಶೋಧನಾ ಕಾರ್ಯಕ್ರಮದ ಭಾಗವಾಗಿ ಶರದ್ ಬಾಹ್ಯಾಕಾಶ ನೌಕೆಯನ್ನು ಇತ್ತೀಚೆಗೆ ಕಳಿಸಿದೆ. ಈ ನೌಕೆಯನ್ನು ಬಳಸಿಕೊಂಡು ನೀರಿನ ಅನ್ವೇಷಣೆಯನ್ನು ಮಾಡಲಾಗುತ್ತದೆ. ಲಾಲ್ ಗುಂಡಿಯ 45 ಮೀಟರ್ ಆಳದಲ್ಲಿ ನೀರಿನ ಕುರುಹು ಇರುವ ಮಣ್ಣಿನ ಪದರಗಳು ನಾಸಾದ ಶರದ್ ಎಂಬ ವಾಹನಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ನಾಸಾದ ಶರದ್ ಎಂಬ ನೌಕೆಗೆ ಮಂಗಳ ಗ್ರಹದಲ್ಲಿ
ಗುಂಡಿಗಳಲ್ಲಿ ನೀರಿದೆ ಎಂಬುದು ಪತ್ತೆ ಮಾಡಲಾಗಿದೆ. ಅದೇ ರೀತಿಯಾಗಿ ಕುಳಿಗಳಿರುವ ತಾಣ ತಾರ್ಸಿಸ್ ಜ್ವಾಲಾಮುಖಿಯಿಂದ ಪ್ರದೇಶವನ್ನು ಕೂಡ ಸಿಕ್ಕಿದೆ. ಪಕ್ಷಿಗಳ ಬಿಸಿ ರಕ್ತ ಪ್ರಾಣಿಗಳಾಗಿವೆ. ಪಕ್ಷಿಗಳ ಬಗ್ಗೆ ಅಧ್ಯಯನವನ್ನು ಆರ್ನಿಥಾಲಜಿ ಎನ್ನುವರು. ಪಕ್ಷಿಗಳ ವಿಸರ್ಜನಾ ವಸ್ತು ಯಾವಪ್ಪ ಅಂತಂದರೆ ಯೂರಿಕ್ ಆಮ್ಲ, ಯೂರಿಕ್ ಆ್ಯಸಿಡ್ ಅಂತ ಹೇಳ್ಬೋದು. ಪಕ್ಷಿಗಳು ವಾಯುವಿಕ ಮೂಳೆಗಳನ್ನು ಹೊಂದಿವೆ ಇವು. ಅದೇ ರೀತಿಯಾಗಿ 2024ರಲ್ಲಿ ಉದ್ದೇಶಿಸಲಾದ ಜಗತ್ತಿನ ಪ್ರಮುಖ ಬಾಹ್ಯಾಕಾಶ ಕಾರ್ಯಾಚರಣೆಗಳು ಅಂದರೆ ಜಗತ್ತಿನಲ್ಲಿ ಹಲವಾರು ಬಾಹ್ಯಾಕಾಶ ಕಾರ್ಯಾಚರಣೆಗಳನ್ನು ನಡೆಸಲಾಗಿದೆ. ಅವುಗಳಲ್ಲಿ ಯುರೋಪಾ ಕ್ಲಿಪ್ಪರ್ ಇದನ್ನು ನಾಸಾ ಸಂಸ್ಥೆ ಅನ್ವೇಷಣೆ ನಡೆಸಿದೆ. ಅಂದರೆ ನಾಸಾ ಸಂಸ್ಥೆ ಇತ್ತೀಚೆಗೆ ಗುರುಗ್ರಹದ ಅತಿ ದೊಡ್ಡ ಉಪಗ್ರಹಗಳಲ್ಲಿ ಒಂದಾದ ಯುರೋಪವನ್ನು ಅನ್ವೇಷಿಸಲು ಯುರೋಪಾ ಕ್ಲಿಪ್ಪರ್ ಎಂಬ ನೌಕೆಯನ್ನು 2024 ಅಕ್ಟೋಬರ್ 10ರಂದು ಕಳಿಸಲು ಯೋಜಿಸಿದೆ. ಯಾವುದು ಯುರೋಪಾ ಕ್ಲಿಪ್ಪರ್. ಇದಕ್ಕೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ನಾಸಾಗೆ ಸಂಬಂಧಿಸಿದೆ. ಇದು ಗುರುಗ್ರಹದ ಅತಿ ದೊಡ್ಡ ಉಪಗ್ರಹವಾಗಿದೆ ಅಂತ ಹೇಳ್ಬೋದು. ಯುರೋಪಾ ಉಪಗ್ರಹವು ಭೂಮಿಯ ಉಪಗ್ರಹ ಚಂದ್ರನಿಗಿಂತ ಸ್ವಲ್ಪ ಚಿಕ್ಕದಾಗಿದೆ. ಇದರ ಮೇಲ್ಮೈ ಮಂಜುಗಡ್ಡೆಯಿಂದ ಮಾಡಲ್ಪಟ್ಟಿದೆ. ಹಿಮದಿಂದ ಕೂಡಿದ ಚಿಪ್ಪಿನ ಕೆಳಗೆ ಯುರೋಪಾ ಉಪ್ಪಿನ ನೀರಿನ ಸಾಗರವನ್ನು ಹೊಂದಿದೆ. ಇದು ಭೂಮಿಯ ಮೇಲಿನ ಎಲ್ಲ ಸಾಗರಗಳ ಒಗ್ಗೂಡಿಸಿದಷ್ಟು 2 ಪಟ್ಟು ಹೆಚ್ಚು ನೀರು ಹೊಂದಿರುತ್ತದೆ ಎಂದು ವಿಜ್ಞಾನಿಗಳು ನಿರೀಕ್ಷಿಸಿದ್ದಾರೆ. ಅಂದರೆ ಭೂಮಿಯಲ್ಲಿ ಇರೋಕ್ಕಿಂತ ನೀರಿಗಿಂತ ಈ ಯುರೋಪಾ ಉಪಗ್ರಹದಲ್ಲಿ ಹೆಚ್ಚು ನೀರಿದೆ ಅಂತ ಹೇಳಲಾಗುತ್ತದೆ. ವಿಜ್ಞಾನಿಗಳು ನಿರೀಕ್ಷಿಸಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಚಂದ್ರನ ಮೇಲೆ ನೀರು ಪತ್ತೆ ಹಚ್ಚಲು ವಿಪ್ಪರ್ ರೋಬೋಟ್. ನಾಸಾ ಸಂಸ್ಥೆ ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಚಂದ್ರನ ದಕ್ಷಿಣ ಧ್ರುವವನ್ನು ಅನ್ವೇಷಿಸಲು ವಿಪ್ಪರ್ ಎಂಬ ರೋಬೋಟನ್ನು 2024 ನವೆಂಬರ್ನಲ್ಲಿ ಕಳಿಸಲು ಉದ್ದೇಶಿಸಲಾಗಿದೆ. ಯಾವುದು ಚಂದ್ರ ಮೇಲೆ ನೀರಿದೆ ಅಂತ ಪತ್ತೆ ಹಚ್ಚೋ ಸರಿಯಾಗಿ ನಾಸಾ ಏನು ಮಾಡಿದೆ ಅಂದರೆ ಇತ್ತೀಚೆಗೆ ಈ ವಿಪ್ಪರ್ ಎಂಬ ರೋಬೋಟನ್ನು ಕಳಿಸಲು ಉದ್ದೇಶಿಸಲಾಗಿದೆ ನವೆಂಬರ್ ತಿಂಗಳದಾಗ. ಈ ರೋಬೋಟ್ 2024 ನವೆಂಬರ್ ಚಂದ್ರ ಮೇಲೆ ಲ್ಯಾಂಡ್ ಆಗಲಿದೆ. ಯಾವುದು ವಿಪ್ಪರ್. ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ನಾಸಾ ಸಂಸ್ಥೆಗೆ ಸಂಬಂಧಿಸಿದೆ. ಇದು ಚಂದ್ರನ ಮೇಲೆ ಭವಿಷ್ಯದ ಮಾನವನ ಅನ್ವೇಷಣೆಗೆ ಸಂಪನ್ಮೂಲ ಒದಗಿಸಲಿವೆ. ಈ ರೋಬೋಟ್ 100 ದಿನಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸಲಿದೆ ಚಂದ್ರನಲ್ಲಿ. ಅದೇ ರೀತಿಯಾಗಿ ಲೂನರ್ ಟ್ರೈಬ್ಲೇಜರ್ ಮತ್ತು ಪ್ರೈಮ್ 1 ಮಿಷನ್ಗಳು ಇದು ಕೂಡ ನಾಸಾಗೆ ಸಂಬಂಧಿಸಿದೆ. ನಾಸಾ ಸಂಸ್ಥೆ ಏನು ಮಾಡಿದೆ ಅಂದರೆ ಇತ್ತೀಚೆಗೆ ಸಿಂಪ್ಲೆಕ್ಸ್ ಅಂದರೆ ಸ್ಮಾಲ್ ಇನಿಷಿಯೇಟಿವ್ ಮಿಷನ್ ಫಾರ್ ದ ಪ್ಲಾನೆಟರಿ ಎಕ್ಸ್ಪ್ಲೋರೇಷನ್ ಕಾರ್ಯಕ್ರಮದ ಭಾಗವಾಗಿ ಕಡಿಮೆ ವೆಚ್ಚದ ಗ್ರಹಗಳಿಗೆ ಮಿಷನ್ಗಳಲ್ಲಿ ಹೂಡಿಕೆ ಮಾಡಿದೆ. ಇದು ಗ್ರಹಗಳ ಸಂಶೋಧನೆ, ಸಣ್ಣ ಮತ್ತು ನವೀನ ಕಾರ್ಯಾಚರಣೆಗಳನ್ನು ನಡೆಸುತ್ತದೆ ಅಂತ ಹೇಳ್ಬೋದು. ಯಾವುದು ಲೂನರ್ ಟ್ರೈಲ್ ಬ್ಲೇಜರ್ ಇದು ನಾಸಾ ಸಂಸ್ಥೆಗೂ ಕೂಡ ಸಂಬಂಧಿಸಿದೆ. ಒಟ್ಟಿನಲ್ಲಿ ನಾಸಾ ಸಂಸ್ಥೆನೇ ಎಲ್ಲ ಬಾಹ್ಯಾಕಾಶವನ್ನು ಮಾಡಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಆರ್ಟೆಮಿಸ್ 2 ನಾಸಾ ಸಂಸ್ಥೆಯು ಚಂದ್ರನಲ್ಲಿಗೆ ಗಗನಯಾನಿಯನ್ನು ಕೊಂಡೊಯ್ಯುವ ಆರ್ಟೆಮಿಸ್ 2 ಯೋಜನೆಯನ್ನು 2025ರಲ್ಲಿ ಸೆಪ್ಟೆಂಬರ್ನಲ್ಲಿ ಕೈಗೊಳ್ಳಲು ಉದ್ದೇಶಿಸಲಾಗಿದೆ. ಅಂದರೆ 2025ರಲ್ಲಿ ನಾಸಾ ಸಂಸ್ಥೆ ಚಂದ್ರನಲ್ಲಿ ಗಗನಯಾನಿಗಳನ್ನು ಕರೆದುಕೊಂಡು ಹೋಗಲು ಈ ಆರ್ಟೆಮಿಸ್ 2 ಅನ್ನು ಆರಂಭಿಸಿದೆ. ಇದನ್ನು ಸೆಪ್ಟೆಂಬರ್ನಲ್ಲಿ ಕೈಗೊಳ್ಳಲು ಉದ್ದೇಶಿಸಲಾಗಿದೆ ಅಂತ ಹೇಳ್ಬೋದು. ನಾಸಾ ಅಂತ ಹೇಳ್ಬೋದು. ಆರ್ಟೆಮಿಸ್ 2 ನಾಸಾಕ್ಕೆ ಸಂಬಂಧಿಸಿದೆ. ಇದು ಕೂಡ ಆರ್ಟೆಮಿಸ್ ಕಾರ್ಯಕ್ರಮಕ್ಕೆ ಗ್ರೀಕ್ ಪುರಾಣದಲ್ಲಿ ಬರುವ ಅಪೋಲೋನ್ ಅವಳಿ ಸಹೋದರರಾದ ಆರ್ಟೆಮಿಸ್ ಹೆಸರನ್ನು ಇಡಲಾಗಿದೆ. ಇದಕ್ಕೆ ಈ ಯೋಜನೆಯು ಚಂದ್ರನ ಅಧ್ಯಯನಕ್ಕೆ ಶಾಶ್ವತ ವ್ಯವಸ್ಥೆಯನ್ನು ರೂಪಿಸುವ ಗುರಿಯನ್ನು ಹೊಂದಿದೆ ಅಂತ ಹೇಳ್ಬೋದು ನಾವು. ಆರ್ಟೆಮಿಸ್ 2. ಅದೇ ರೀತಿಯಾಗಿ ಜಾಕ್ಸಾದ ಮಂಗಳದ ಚಂದ್ರನ ಪರಿಶೋಧನೆಗೆ ಮಿಷನ್. ಯಾವುದು ಜಾಕ್ಸಾ ಎಂಬುದು ಇದು ಜಪಾನ್ ದೇಶದ ಬಾಹ್ಯಾಕಾಶ ಸಂಸ್ಥೆ. ಮಂಗಳ ಗ್ರಹದ ಉಪಗ್ರಹಗಳಾದ ಫೋಬಸ್ ಮತ್ತು ಡಿಮೋಸ್ಗಳನ್ನು ಅಧ್ಯಯನ ಮಾಡಲು ಜಪಾನ್ನ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿಯಾದ ಜಾಕ್ಸಾದವರು ಮಾರ್ಟಿಯನ್ ಮೂನ್ ಎಕ್ಸ್ಪ್ಲೋರೇಷನ್ ಎಂದು ಕರೆಯಲ್ಪಡುವ ರೋಬೋಟಿಕ್ ಮಿಷನನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ಮಂಗಳ ಗ್ರಹದ ಉಪಗ್ರಹಗಳಾದ ಫೋಬಸ್ಸು ಮತ್ತು ಡಿಮೋಸು ಇವೆರಡನ್ನು ಅನ್ವೇಷಣೆ ಮಾಡಲು ಇವರು ಏರೋಸ್ಪೇಸ್ ಏನು ಮಾಡಿದೆ ಅಂದರೆ ಜಾಕ್ಸಾದು ಮಾರ್ಟಿಯನ್ ಮೂನ್ ಎಕ್ಸ್ಪ್ಲೋರೇಷನ್ ಎಂಬ ರೋಬೋಟನ್ನು ಅಭಿವೃದ್ಧಿಪಡಿಸಿದೆ ಅಂತ ಹೇಳ್ಬೋದು. ಅದು ಜಪಾನ್ ದೇಶದ ಜಾಕ್ಸಾ.
ಇದನ್ನು 2026 ವೇಳೆಗೆ ಉಡೇಸಲು ಉದ್ದೇಶಿಸಲಾಗಿದೆ. ಯಾವಾಗ? 2026ದಾಗ ಜಾಗ್ಸ. ಈ ಯೋಜನೆಯು ಮಂಗಳ ಗ್ರಹದ ಉಪಗ್ರಹಗಳಾದ ಮೂಲವನ್ನು ನಿರ್ಧರಿಸುವುದು ಇದರ ಮುಖ್ಯ ಗುರಿಯನ್ನು ಹೊಂದಿದೆ. ಅಂದರೆ ಮಂಗಳ ಗ್ರಹದಲ್ಲಿ ಉಪಗ್ರಹ ಆಗಿರುವ ಫೋಬಸ್ ಮತ್ತು ಡಿಮೋಸ್ಗಳ ಮೂಲವನ್ನು ನಿರ್ಧರಿಸುವ ಉದ್ದೇಶವನ್ನು ಇದು ಹೊಂದಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬಾಹ್ಯಾಕಾಶ ನೌಕೆಯು ಮಂಗಳ ಗ್ರಹದ ಸುತ್ತ 3 ವರ್ಷಗಳ ಕಾಲ ಫೋಬಸ್ ಮತ್ತು ಡಿಮೋಸನ್ನು ವೀಕ್ಷಿಸಲು ವಿಜ್ಞಾನ ಕಾರ್ಯಾಚರಣೆಗಳನ್ನು ನಡೆಸುತ್ತಿದೆ. ಫೋಬಸ್ನ ಮೇಲ್ಮೈ ಮೇಲೆ ಇಳಿಯುತ್ತದೆ ಮತ್ತು ಭೂಮಿಯ ಹಿಂತಿರುಗುವ ಮೊದಲು ಮಾದರಿಯನ್ನು ಸಂಗ್ರಹಿಸಿಡುತ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪ್ರೈಮ್ 1 ಮಿಷನ್ ಇದು ಕೂಡ ನಾಸಾಗೆ ಸಂಬಂಧಿಸಿದೆ ಅಂತ ಹೇಳ್ಬೋದು. ನಾಸಾ ಸಂಸ್ಥೆ ಏನು ಮಾಡಿದೆ ಅಂದರೆ 2024 ಅಂತ್ಯದ ವೇಳೆಗೆ ಉಡಾವಣೆ ಮಾಡಲು ಸಿದ್ಧತೆ ನಡೆಸಿದೆ. ಅದನ್ನು ಪ್ರೈಮ್ 1 ಮಿಷನ್ ಇದಕ್ಕೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ನಾಸಾಗೆ ಸಂಬಂಧಿಸಿದೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ISAಯ ಎರಾ ಮಿಷನ್ 2022ರಲ್ಲಿ ನಾಸಾ ಸಂಸ್ಥೆಯ ಡಾರ್ಕ್ ಮಿಷನ್ ಡಿಮೋರ್ಫಸ್ ಕ್ಷುದ್ರ ಗ್ರಹ ವ್ಯವಸ್ಥೆಯ ಅಧ್ಯಯನಕ್ಕೆ ಹೋಗಿತ್ತು. ಯಾವಾಗ 2022ರಲ್ಲಿ ಹೋಗಿತ್ತಂತೆ. ಡಿಮೋಸ್ ಮತ್ತು ಡಿಮೋರ್ಫಾರ್ಮನ್ಸ್. ನಾಸಾ ಭೇಟಿ ನೀಡಿದ ಈ ಕ್ಷುದ್ರ ವ್ಯವಸ್ಥೆಗೆ ಯುರೋಪ್ ಬಾಹ್ಯಾಕಾಶ ಏಜೆನ್ಸಿ ಎರಾ ಮಿಷನನ್ನು ಇತ್ತೀಚೆಗೆ ಕಳಿಸಿದೆ. ಅಂದರೆ ಕಳಿಸ್ಬೇಕಂತ ಉದ್ದೇಶವನ್ನು ಮಾಡಿದೆ ಅದು ಎರಾ ಮಿಷನ್. ಆ ನಾಸಾದ ಡಾರ್ಕ್ 2022ರಲ್ಲಿ ಈ ಕ್ಷುದ್ರಗಳ ಭೇಟಿ ನೀಡಿದಾಗ ಕೈನೆಟಿಕ್ ಇಂಪ್ಯಾಕ್ಟ್ಸ್ ಎಂಬ ಗ್ರಹಗಳ ರಕ್ಷಣಾ ತಂತ್ರವನ್ನು ಪರೀಕ್ಷಿಸಲು ಅವುಗಳು ಒಂದಕ್ಕೊಂದು ಡಿಕ್ಕಿ ಆದವು. ಆ ಸಮಯದಲ್ಲಿ ಡಾರ್ಕ್ ನೌಕೆಯು ಡಿಮಾರ್ಫೋಸ್ ಕ್ಷುದ್ರಗ್ರಹಕ್ಕೆ ಡಿಕ್ಕಿ ಹೊಡೆದು ಹಿನ್ನೆಲೆಯಲ್ಲಿ ಕ್ಷುದ್ರಗ್ರಹವು ತನ್ನ ಕಕ್ಷೆಯನ್ನೇ ಬದಲಾಯಿಸಿತು. ಅಂದರೆ ಕಕ್ಷೆಯನ್ನು ಬಿಟ್ಟು ಬೇರೆ ಕಡೆಯೇ ಹೋಯಿತು ಬೇರೆ ಡಿಕ್ಕಿಯಾಗಿ. ಎರಾ ಅಕ್ಟೋಬರ್ 2024ರಲ್ಲಿ ಉಡಾವಣೆ ಮಾಡಲಾಗಿದ್ದು 2026ರ ಕೊನೆಯಲ್ಲಿ ಡಿಮೋಸ್ ಮತ್ತು ಡಿಮೋರ್ಫಾರ್ಮನ್ಸ್ಗೆ ತಲುಪಲಿದೆ. ಇವೆರಡಕ್ಕೆ ತಲುಪಲಿದೆ. ಅಲ್ಲಿ ಕ್ಷುದ್ರಗಳ ಭೌತಿಕ ಗುಣಗಳನ್ನು ಅಧ್ಯಯನ ಮಾಡುತ್ತದೆ ಅಂತ ಹೇಳ್ಬೋದು. ಎಲ್ಲಿ 2022ರಲ್ಲಿ ಅಲ್ಲಿ ಬಾಹ್ಯಾಕಾಶದಲ್ಲಿ ಹೋಗಿ ಡಿಮೋಸ್ ಮತ್ತು ಡಿಮೋರ್ಫಸ್ಗೆ ತಲುಪಲಿದೆ. ಅಲ್ಲಿ ತಲುಪಿಗೆಸಿಂದ ಎರಾ ಎಂಬ ಈ ಮಿಷನ್ ಆ ಕ್ಷುದ್ರಗಳಿಗೆ ಭೌತಿಕ ಗುಣಗಳನ್ನು ಅಧ್ಯಯನ ಮಾಡುತ್ತದೆ ಅಂತ ಹೇಳ್ಬೋದು ಅಲ್ಲಿ ಹೋಗಿ. ಅದೇ ರೀತಿಯಾಗಿ ನಾಸಾ ಮತ್ತು ಇಸ್ರೋದ ಸಿಂಥೆಟಿಕ್ ಅಪರ್ಚರ್ ರಾಡಾರ್, ಇದು ನಿಸ್ಸಾರ್ ಅಂತ ಕರಿಬೋದು ನಾವು. ಅಮೆರಿಕದ ನಾಸಾ ಮತ್ತು ಭಾರತದ ನಮ್ಮ ದೇಶದ ಇಸ್ರೋ ಆಗಿರುವ ಈ ನಡುವಿನ ಸಂಯೋಗದ ಕಾರ್ಯಾಚರಣೆ ಇದಾಗಿದೆ. ಇದು ಯಾವುದು? ನಿಸ್ಸಾರ್ ಅಂತ ಹೇಳ್ಬೋದು ನಾವು. ಇದು ರಿಮೋಟಿಂಗ್ ಸೆನ್ಸಿಂಗಾಗಿ ವಿನ್ಯಾಸಗೊಳಿಸಿದ ಡ್ಯುಯಲ್ ಫ್ರೀಕ್ವೆನ್ಸಿ ಸಿಂಥೆಟಿಕ್ ಅಪರ್ಚರ್ ರಾಡಾರ್ ಆಗಿದೆ. ಇದು ಪರಿಸರ ವ್ಯವಸ್ಥೆ, ಮಂಜುಗಡ್ಡೆಯ ದ್ರವ್ಯರಾಶಿ, ಸಸ್ಯವರ್ಗದ ಜೀವರಾಶಿ ಮತ್ತು ನೈಸರ್ಗಿಕ ಅಪಾಯಗಳನ್ನು ಸೇರಿದಂತೆ ವಿವಿಧ ಭೂಮಿಯ ವ್ಯವಸ್ಥೆಗಳ ಒಳನೋಟಗಳನ್ನು ಒದಗಿಸಿಕೊಡುವ ಇದೊಂದು ಉಪಗ್ರಹವಾಗಿದೆ ಅಂತ ಹೇಳ್ಬೋದು. ಯಾವುದು? ನಿಸ್ಸಾರ್. ಭಾರತ ಮತ್ತು ಇಸ್ರೋ ಕೈಗೊಂಡುವ ಒಂದು ಉಪಗ್ರಹ ಯಾವುದು? ನಿಸ್ಸಾರ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಗಗನಯಾನ್ 1 ಅಂತ ಬರ್ತದೆ. ಈ ಗಗನಯಾನ್ 1 ಮಿಷನ್ ಭಾರತ ಮಾನವನ ಬಾಹ್ಯಾಕಾಶಯಾನ ಕಾರ್ಯಕ್ರಮದಲ್ಲಿ ನಿರ್ಣಾಯಕ ಹಂತವಾಗಿದೆ. ಅದು 3 ಸಿಬ್ಬಂದಿಯನ್ನು ಒಳಗೊಂಡ ಈ ಪರೀಕ್ಷಾರ್ಥ ಹಾರಾಟವು ಮಾನವನ ಸಹಿತ ಬಾಹ್ಯಾಕಾಶ ಪರಿಶೋಧನೆಗೆ ದಾರಿ ಮಾಡಿಕೊಡಲು ಈ ಇಸ್ರೋ ಮತ್ತು ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅಂದರೆ HAL ನಡುವಿನ ಸಂಯೋಗದ ಪ್ರಯತ್ನವಾಗಿದೆ ಅಂತ ಹೇಳ್ಬೋದು. ಯಾವುದು? ಗಗನಯಾನ್ 1. HAL ಮತ್ತು ಇಸ್ರೋ ಇದು ಒಳಗೊಂಡಂತೆ ಈ ಕಾರ್ಯಾಚರಣೆಯನ್ನು ನಡೆಸ್ತಾವೆ 2 ಸಂಸ್ಥೆಗಳು. ಅದೇ ರೀತಿಗೆ ಮಂಗಳಯಾನ 2 ಅಂದರೆ ಮಾಮ್ 2 ಅಂತ ಹೇಳ್ಬೋದು ನಾವು. ಮಂಗಳಯಾನ 2 ಅಥವಾ ಮಾರ್ಸ್ ಆರ್ಬಿಟರ್ ಮಿಷನ್ 2 ಇಸ್ರೋ ತನ್ನ ಯಶಸ್ವಿ ಮಂಗಳಯಾನ ಮಹತ್ವಾಕಾಂಕ್ಷೆಯ ಮುಂದುವರಿದ ಭಾಗವಾಗಿದೆ ಅಂತ ಹೇಳ್ಬೋದು. ಮಂಗಳಗ್ರಹದ ಮೇಲೆ ವಾತಾವರಣ ಮತ್ತು ಹವಾಮಾನ ಪರಿಸ್ಥಿತಿಗಳನ್ನು ಅಧ್ಯಯನ ಮಾಡುವ ಗುರಿಯನ್ನು ಹೊಂದಿರುವ ಈ ಕಾರ್ಯಾಚರಣೆಯು ಹೈಪರ್ಸೆಂಟ್ರಿಕಲ್ ಕ್ಯಾಮರಾ, ಮ್ಯಾಗ್ನೆಟೋಮೀಟರ್ ಮತ್ತು ರಾಡಾರ್ ಸೇರಿದಂತೆ ಸುಧಾರಿತ ವೈಜ್ಞಾನಿಕ ಉಪಕರಣಗಳೊಂದಿಗೆ ಕಕ್ಷೆಯ ಬಾಹ್ಯಾಕಾಶ ನೌಕೆಯನ್ನು ಸಜ್ಜುಗೊಳಿಸಲು ಉದ್ದೇಶಿಸಲಾಗಿದೆ. ಇಲ್ಲಿ ಮಂಗಳ ಗ್ರಹದಲ್ಲಿ ಹೋಗಲು ಈ ನಮ್ಮ ಇಸ್ರೋ ಕೂಡ ತಯಾರಿ ನಡೆಸ್ತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಶುಕ್ರಯಾನ್ 1 ಕೂಡ ತಯಾರಿಯನ್ನು ನಡೆಸ್ತಾ ಇದೆ ಇಸ್ರೋ.
ವೀನಸ್ ಆರ್ಬಿಟರ್ ಮಿಷನ್ ಅಡಿಯಲ್ಲಿ ಇಸ್ರೋ 5 ವರ್ಷಗಳ ಕಾಲ ಶುಕ್ರನ ಕಕ್ಷೆಗೆ ಉದ್ದೇಶಿಸಲಾದ ಬಾಹ್ಯಾಕಾಶ ನೌಕೆ ಶುಕ್ರಯಾನ್ 1 ಅನ್ನು ಉಡಾವಣೆ ಮಾಡಲು ಯೋಜಿಸಿದೆ ಅಂತ ಹೇಳ್ಬೋದು. ಯಾವುದು ಶುಕ್ರಯಾನ್ 1, ಇದನ್ನು ಕೂಡ ನಮ್ಮ ಇಸ್ರೋ ಸಂಸ್ಥೆ ಉಡಾವಣೆ ಮಾಡಲು ಉದ್ದೇಶಿಸಲಾಗಿದೆ. ಇದು ಶುಕ್ರದ ವಾತಾವರಣವನ್ನು ಅಧ್ಯಯನ ಮಾಡುವ ಗುರಿಯನ್ನು ಹೊಂದಿದೆ. ಇದು ಸೂರ್ಯನಿಂದ 2ನೇ ಗ್ರಹದ ರಹಸ್ಯಗಳನ್ನು ಅನ್ವೇಷಿಸಲು ಭಾರತ ಮೊದಲ ಉಡಾವಣೆ ನಡೆಸಲಿದೆ ಅಂತ ಹೇಳ್ಬೋದು. ಶುಕ್ರಗ ಇಸ್ರೋ ಕೈಗೊಳ್ಳಲಾಗುತ್ತಿದೆ. ಅದೇ ರೀತಿ ಮುಂದೆ ನೋಡೋದಾದರೆ ಬಿಹಾರದಲ್ಲಿ ನಳಂದ ವಿವಿಯ ನೂತನ ಕ್ಯಾಂಪಸನ್ನು ಉದ್ಘಾಟನೆ ಮಾಡಿದರು ನರೇಂದ್ರ ಮೋದಿಯವರು. ನಳಂದ ವಿಶ್ವವಿದ್ಯಾಲಯ ಕ್ಯಾಂಪಸ್ನಲ್ಲಿ 2ನೇ ಶೈಕ್ಷಣಿಕ ಬ್ಲಾಕ್ಗಳು, 40 ತರಗತಿ ಕೊಠಡಿಗಳು ಮತ್ತು ಒಟ್ಟು 1900 ಆಸನಗಳ ಸಾಮರ್ಥ್ಯವನ್ನು ಹೊಂದಿರುವ ಈ ನಳಂದ ಉದ್ಘಾಟನೆಯನ್ನು ವಿಶ್ವವಿದ್ಯಾಲಯವನ್ನು ಇತ್ತೀಚೆಗೆ ನರೇಂದ್ರ ಮೋದಿಯವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು. ಈ ಕ್ಯಾಂಪಸ್ ಒಂದು ನೆಟ್ ಜೀರೋ ಗ್ರೀನ್ ಕ್ಯಾಂಪಸ್ ಆಗಿದೆ. ವಿಶ್ವವಿದ್ಯಾಲಯವು ಇತಿಹಾಸದೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿದೆ. ಸುಮಾರು 1600 ವರ್ಷಗಳ ಹಿಂದೆ ಸ್ಥಾಪಿಸಲಾದ ಮೂಲ ನಳಂದ ವಿಶ್ವವಿದ್ಯಾಲಯವು ವಿಶ್ವದ ಮೊದಲ ವಸತಿ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಅಂದರೆ ಮೊದಲು ಯಾವಾಗ ಅಂದರೆ 1600 ವರ್ಷಗಳ ಹಿಂದೆ ಈ ನಳಂದ ವಿಶ್ವವಿದ್ಯಾಲಯ ಇತ್ತು. ಈಗ ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ, ಅದನ್ನೇ ಹೆಚ್ಚು ಡೆವಲಪ್ ಆಗಿದೆ ಅಂತ ಹೇಳ್ಬೋದು ನಾವು. ನಳಂದದ ಅವಶೇಷಗಳನ್ನು 2016ರಲ್ಲಿ UN ಹೆರಿಟೇಜ್ ಸೈಟ್ ಎಂದು ಘೋಷಿಸಲಾಗಿತ್ತು. ಯಾವುದು UN? ಯಾವಾಗ? 2016ದಾಗ UN ಹೆರಿಟೇಜ್ ಎಂದು ಘೋಷಿಸಿದ್ದು 2016ರಲ್ಲಿ ನಳಂದದ್ದು. ಅದೇ ರೀತಿಯಾಗಿ ಪ್ರಧಾನಿ ಮೋದಿಯವರು ಇತ್ತೀಚೆಗೆ ಬಿಹಾರದ ರಾಜಗೀರ್ನಲ್ಲಿರುವ ನಳಂದ ವಿಶ್ವವಿದ್ಯಾಲಯದ ನೂತನ ಕ್ಯಾಂಪಸನ್ನು ಉದ್ಘಾಟಿಸಿದ್ದಾರೆ. ವಿಶ್ವವಿದ್ಯಾಲಯವನ್ನು ಭಾರತ ಮತ್ತು ಪೂರ್ವ ಏಷ್ಯಾ ಶೃಂಗಸಭೆ ಸಂಯೋಗದಲ್ಲಿ ನಿರ್ಮಿಸಲಾಗಿದೆ. ಇದು 17 ರಾಷ್ಟ್ರಗಳ ರಾಯಭಾರಿಗಳು ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬೋದು ನಾವು. ನೋಡಿಕೊಳ್ಳಿ ಉಳಿಕಿದ್ದು. ಅದೇ ರೀತಿಯಾಗಿ ಈ ನಳಂದ ವಿಶ್ವವಿದ್ಯಾಲಯ ಬಗ್ಗೆ ನೋಡಿದಾದರೆ ಇದು ಬಿಹಾರದ ಪಾಟ್ನಾದ ಆಗ್ನೇಯ ಸುಮಾರು 95 ಕಿಲೋಮೀಟರ್ ದೂರದಲ್ಲಿರುವ ನಳಂದ ವಿಶ್ವವಿದ್ಯಾಲಯವು 1600 ವರ್ಷಗಳ ಹಿಂದೆ ಸ್ಥಾಪಿಸಲಾಗಿತ್ತು. 1600 ವರ್ಷಗಳ ಹಿಂದೆ ಸ್ಥಾಪಿಸಲಾಗಿತ್ತು. ವಿಶ್ವದ ಮೊದಲ ವಸತಿ ವಿಶ್ವವಿದ್ಯಾಲಯಗಳಲ್ಲಿ ಇದು ಒಂದಾಗಿದೆ ಅಂತ ಹೇಳ್ಬೋದು. ಇದನ್ನು ಗುಪ್ತರ ರಾಜ 1ನೇ ಕುಮಾರಗುಪ್ತ ಸ್ಥಾಪನೆಯನ್ನು ಮಾಡಿದ್ದಾನೆ. ಯಾರು? 1ನೇ ಕುಮಾರಗುಪ್ತ. ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತಂದರೆ 1ನೇ ಕುಮಾರಗುಪ್ತ, ಗುಪ್ತರ ದೊರೆ. 5ರಿಂದ 12ನೇ ಶತಮಾನದವರೆಗೂ ಇದು ಪ್ರಸಿದ್ಧ ಜ್ಞಾನ ಕೇಂದ್ರವಾಗಿತ್ತು ಅಂತ ಹೇಳ್ಬೋದು ನಾವು. ಅದು ನಳಂದ ವಿಶ್ವವಿದ್ಯಾಲಯ. ನೋಡಿಕೊಳ್ಳಿ, ನಳಂದ ವಿಶ್ವವಿದ್ಯಾಲಯದ ಪುನರಾರಂಭ ಮಾಡಿದ್ದು 2014ರಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದರು. 2016ರಲ್ಲಿ ಈ ನಳಂದ ವಿಶ್ವವಿದ್ಯಾಲಯದ ಅವಶೇಷಗಳನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ತಾಣವೆಂದು ಘೋಷಿಸಲಾಗಿದೆ. ಯಾವಾಗ? 2016ರಲ್ಲಿ. ವಿಶ್ವವಿದ್ಯಾಲಯದ 17 ಪಾಲುದಾರ ರಾಷ್ಟ್ರಗಳು ಇದರಲ್ಲಿ ನಳಂದ ವಿಶ್ವವಿದ್ಯಾಲಯದಲ್ಲಿ ಭಾಗವಹಿಸಿದವು. ಭಾರತವನ್ನು ಹೊರತುಪಡಿಸಿ 17 ರಾಷ್ಟ್ರಗಳ ಪಾಲುದಾರಿಕೆಯನ್ನು ಹೊಂದಿದೆ. ಇದು ಯಾವ್ಯಾವ ದೇಶಗಳಂದರೆ ಆಸ್ಟ್ರೇಲಿಯಾ, ಬಾಂಗ್ಲಾದೇಶ್, ಭೂತಾನ್, ಬ್ರೂನಿ, ಕಾಂಬೋಡಿಯಾ, ಚೀನಾ, ಇಂಡೋನೇಷಿಯಾ, ಲಾವೋಸ್, ಮಾರಿಷಸ್, ಮಯನ್ಮಾರ್, ನ್ಯೂಜಿಲ್ಯಾಂಡ್, ಪೋರ್ಚುಗಲ್, ಸಿಂಗಾಪುರ್, ದಕ್ಷಿಣ ಕೊರಿಯಾ, ಶ್ರೀಲಂಕಾ, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ ದೇಶಗಳು ಈ ನಳಂದ ವಿಶ್ವವಿದ್ಯಾಲಯದ 17 ಪಾಲುದಾರಕ ರಾಷ್ಟ್ರಗಳಾಗಿವೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ 2024ರ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ಬಿಡುಗಡೆಯಾಗಿದೆ. ಅದರಲ್ಲಿ ಮೊದಲ ಸ್ಥಾನ ಪಡೆದದ್ದು ಐಸ್ಲ್ಯಾಂಡ್. ಭಾರತದ ಸ್ಥಾನ 129ನೇ ಸ್ಥಾನವನ್ನು ಭಾರತವನ್ನು ಪಡೆದುಕೊಂಡಿದೆ. ವಿಶ್ವ ಆರ್ಥಿಕ ವೇದಿಕೆ ತನ್ನ ವಾರ್ಷಿಕ ಜಾಗತಿಕ ಲಿಂಗ ಅಂತರ ಸೂಚ್ಯಂಕವನ್ನು 2024ರಂದು ಬಿಡುಗಡೆ ಮಾಡಿದೆ ಇತ್ತೀಚೆಗೆ. ಇದು 18ನೇ ಆವೃತ್ತಿ ಆಗಿದೆ. ಎಷ್ಟನೇ ಆವೃತ್ತಿ ಅಂದರೆ 18ನೇ ಆವೃತ್ತಿ. ಈ ಸೂಚ್ಯಂಕದಲ್ಲಿ ಭಾರತ 146 ದೇಶಗಳ ಸಾಲಿನಲ್ಲಿ 129ನೇ ಸ್ಥಾನ ಪಡೆದುಕೊಂಡಿದೆ. ಐಸ್ಲ್ಯಾಂಡ್ ದೇಶ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಯಾವುದೋ ಭಾರತ 129ನೇ ಸ್ಥಾನ, ಐಸ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ. ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಐಸ್ಲ್ಯಾಂಡ್. ಇದು ಲಿಂಗ ಸಮಾನತೆಯ 93.5%ರಷ್ಟು ಸಾಧನೆ ಮಾಡಿರುವ ಐಸ್ಲ್ಯಾಂಡ್ ದೇಶ ಸತತ 15ನೇ ಬಾರಿಗೆ, ಎಷ್ಟನೇ ಬಾರಿಗೆ ಅಂದರೆ 15ನೇ ಬಾರಿಗೆ ಅದನ್ನೇ ಮೊದಲ ಸ್ಥಾನವನ್ನು ಪಡೆದುಕೊಳ್ತಾ ಇದೆ.
ಭಾರತದಲ್ಲಿ ಸೂಚ್ಯಂಕದಲ್ಲಿ ಭಾರತ ಸ್ಥಾನ ಎಷ್ಟಪ್ಪ ಅಂತಂದ್ರೆ 129 ಇದೆ. 2023ರಲ್ಲಿ 146 ದೇಶಗಳಲ್ಲಿ 127ನೇ ಸ್ಥಾನ ಪಡೆದಿತ್ತು. 2024ರಲ್ಲಿ ಏನಿದೆ ಅಂದರೆ 129ನೇ ಸ್ಥಾನ ಪಡೆದುಕೊಂಡಿದೆ. ಜಾಗತಿಕ ಶ್ರೇಯಾಂಕದಲ್ಲಿ 2 ಸ್ಥಾನ ಹಿಂದಕ್ಕೆ ಬಿದ್ದಿದೆ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ದಕ್ಷಿಣ ಏಷ್ಯಾದಲ್ಲಿ ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ, ಭೂತಾನ್ ನಂತರ ಭಾರತವು 5ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಪ್ರದೇಶದಲ್ಲಿ ಪಾಕಿಸ್ತಾನ ಕೊನೆಯ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ದಕ್ಷಿಣ ಏಷ್ಯಾದಲ್ಲಿ ದಕ್ಷಿಣ ಏಷ್ಯಾದ ರಾಷ್ಟ್ರಗಳ ಸ್ಥಾನ ನೋಡೋದಾದರೆ ಬಾಂಗ್ಲಾದೇಶ ಮೊದಲ ಸ್ಥಾನದಲ್ಲಿದೆ, ನೇಪಾಳ 2, ಶ್ರೀಲಂಕಾ 3, ಭೂತಾನ್ 4, ಭಾರತ 5, ಮಾಲ್ಡೀವ್ಸ್ 6, ಪಾಕಿಸ್ತಾನ 7ನೇ ಸ್ಥಾನದಲ್ಲಿದೆ. ಜಾಗತಿಕ ಸೂಚ್ಯಂಕದ ಸ್ಥಾನದ ನೋಡೋದಾದರೆ ಬಾಂಗ್ಲಾದೇಶ 99, ನೇಪಾಳ 117, ಶ್ರೀಲಂಕಾ 122, ಅದೇ ರೀತಿಯಾಗಿ ಭೂತಾನ್ 124, ಭಾರತ 129 ಇದ್ದಾವೆ. ಸೂಚ್ಯಂಕದಲ್ಲಿ ಕೊನೆಯ ಶ್ರೇಣಿ 5 ದೇಶಗಳು ಯಾವಪ್ಪ ಅಂತಂದರೆ ಸುಡಾನ್, ಪಾಕಿಸ್ತಾನ್, ಚಾಡ್, ಇರಾನ್, ಗಿನಿಯಾ. ಅದೇ ರೀತಿಯಾಗಿ ಸೂಚ್ಯಂಕದಲ್ಲಿ ಉನ್ನತ ಶ್ರೇಣಿಯ ದೇಶಗಳು ಅಂದರೆ ಮೊದಲನೇ ಸ್ಥಾನ ಪಡೆದ ದೇಶಗಳು ಐಸ್ಲ್ಯಾಂಡ್, ಫಿನ್ಲ್ಯಾಂಡ್, 3ನೇದು ನಾರ್ವೆ, 4ನೇದು ನ್ಯೂಜಿಲ್ಯಾಂಡ್, 5ನೇದು ಸ್ವೀಡನ್. ಈ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ವರದಿ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ವಿಶ್ವ ಆರ್ಥಿಕ ವೇದಿಕೆಯು 2006ರಿಂದ ಪ್ರತಿ ವರ್ಷ ಜಾಗತಿಕ ಲಿಂಗ ಅಂತರ ವರದಿಯನ್ನು ಪ್ರಕಟಿಸ್ತಾ ಬಂದಿದೆ. ಯಾವಾಗಿಂದ? 2006ರಿಂದ. 2024ರಲ್ಲಿ ತನ್ನ 18ನೇ ವರದಿಯನ್ನು ಪ್ರಕಟಿಸಿದೆ. 2024ರ ಆವೃತ್ತಿ ಎಷ್ಟಂದರೆ 18ನೇ ಆವೃತ್ತಿಯಾಗಿದೆ. ವಿಶ್ವ ಆರ್ಥಿಕ ವೇದಿಕೆ WEF ವರದಿಗಳು ಯಾವ್ಯಾವಪ್ಪ ಅಂತ ನೋಡೋದಾದರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಯಾವ್ಯಾವ ಸೂಚಕವನ್ನು ಕೇಳ್ತಾರೆಂದು ಕೇಳಬಹುದು. ಜಾಗತಿಕ ಸ್ಥಿತಿತರ ವರದಿ, ಜಾಗತಿಕ ಶಕ್ತಿ ಪರಿವರ್ತನಾ ಸೂಚ್ಯಂಕ, ಜಾಗತಿಕ ಮಾಹಿತಿ ತಂತ್ರಜ್ಞಾನ ವರದಿ, ಜಾಗತಿಕ ಗಂಡಾಂತರ ವರದಿ, ಜಾಗತಿಕ ಲಿಂಗ ಅಂತರ ವರದಿ, ಪ್ರವಾಸೋದ್ಯಮ ಸ್ಪರ್ಧಾತ್ಮಕ ವರದಿ, ಅಂತರ್ಗತ ಅಭಿವೃದ್ಧಿ ಸೂಚ್ಯಂಕವನ್ನು ಈ ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡ್ತದೆ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಜಾಗತಿಕ ಲಿಂಗ ಅಂತರ ಸೂಚ್ಯಂಕದ 4 ಕ್ಷೇತ್ರಗಳು ಮತ್ತು ಅವುಗಳ ಸೂಚ್ಯಂಕಗಳನ್ನು ಕೊಡಲಾಗಿದೆ. ಅಂದರೆ ಯಾವ ಆಧಾರದ ಮೇಲೆ ಇದನ್ನು ಸೂಚ್ಯಂಕವನ್ನು ಪ್ರಕಟಿಸ್ತಾರೆ ಅಂತ ನೋಡೋದಾದರೆ ಆರ್ಥಿಕ ಭಾಗವಹಿಸುವಿಕೆ, ಶೈಕ್ಷಣಿಕ ಸಾಧನೆ, ಆರೋಗ್ಯ ಬದುಕುಗೊಳ್ಳುವಿಕೆ, ರಾಜಕೀಯ ಸಬಲೀಕರಣ ಇವುಗಳನ್ನು ಆಧರಿಸಿ ಸೂಚ್ಯಂಕದ ವರದಿಯನ್ನು ಪ್ರಕಟಿಸುತ್ತಾರೆ. ಅದೇ ರೀತಿಯಾಗಿ ಲಿಂಗ ಅಸಮಾನತೆ ಸೂಚ್ಯಂಕ 2024ರಲ್ಲಿ ಭಾರತದ ಸ್ಥಾನ 108 ಸ್ಥಾನ ಆಗಿದೆ. ಇದನ್ನು ವರದಿಯನ್ನು ಬಿಡುಗಡೆ ಮಾಡಿದವರು UNDP ಬಿಡುಗಡೆ ಮಾಡಿರುವ 2023-24ನೇ ಮಾನವ ಅಭಿವೃದ್ಧಿ ವರದಿಯಲ್ಲಿ ಆರೋಗ್ಯ, ಸಬಲೀಕರಣ ಮತ್ತು ಕಾರ್ಮಿಕ ಮಾರುಕಟ್ಟೆ ಅಂಶಗಳನ್ನು ಆಧರಿಸಿರುವ ಲಿಂಗ ಅಸಮಾನತೆ ಸೂಚ್ಯಂಕ ಬಿಡುಗಡೆ ಮಾಡಿದೆ. ಈ ವರದಿಯಲ್ಲಿ ಭಾರತವು 0.437 ಅಂಕಗಳೊಂದಿಗೆ 193 ದೇಶಗಳಲ್ಲಿ 108ನೇ ಸ್ಥಾನ ಪಡೆದಿದೆ ಅಂತ ಹೇಳ್ಬೋದು. 108ನೇ ಸ್ಥಾನ ಪಡೆದಿದೆ. ಮೊದಲ ಸ್ಥಾನದಲ್ಲಿ ಡೆನ್ಮಾರ್ಕ್ ದೇಶ ಇದೆ ಅಂತ ಹೇಳ್ಬೋದು ನಾವು. ಡೆನ್ಮಾರ್ಕ್ ದೇಶ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕ ಬಿಡುಗಡೆ ಆಗಿದೆ. ಇದರಲ್ಲಿ ಭಾರತ ಸ್ಥಾನ 63ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತ ಎಷ್ಟಂದರೆ 63 ಸ್ಥಾನ ಪಡೆದುಕೊಂಡಿದೆ. ಮೊದಲ ಸ್ಥಾನ ಯಾವುದಪ್ಪ ಅಂತಂದರೆ ಸ್ವೀಡನ್ ದೇಶ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕದಲ್ಲಿ ಮೊದಲ ಸ್ಥಾನದಲ್ಲಿದೆ. ಇದನ್ನು ಪ್ರಕಟಿಸುವ ಸಂಸ್ಥೆ ಯಾವುದಪ್ಪ ಅಂತಂದರೆ ವಿಶ್ವ ಆರ್ಥಿಕ ವೇದಿಕೆ ಇದರ ವರದಿಯನ್ನು ಬಿಡುಗಡೆ ಮಾಡಿದೆ. ವಿಶ್ವ ಆರ್ಥಿಕ ವೇದಿಕೆಯು ಆಕ್ಸೆಂಚರ್ ಸಂಯೋಗದೊಂದಿಗೆ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕವನ್ನು ಫಾಸ್ಟರಿಂಗ್ ಎಫೆಕ್ಟಿವ್ ಎನರ್ಜಿ ಟ್ರಾನ್ಸಿಷನ್ ವರದಿಯಲ್ಲಿ ಬಿಡುಗಡೆ ಮಾಡಿದೆ ಅಂತ ಹೇಳ್ಬೋದು. ಈ ವರದಿಯಲ್ಲಿ 120 ದೇಶಗಳ ಶಕ್ತಿ ವ್ಯವಸ್ಥೆಯ ಕಾರ್ಯಕ್ಷಮತೆಯನ್ನು ಪರಿಗಣಿಸಿದೆ. ಇದರಲ್ಲಿ ಭಾರತ 63ನೇ ಸ್ಥಾನ ಪಡೆದುಕೊಂಡಿದೆ. ಇಂಧನ ಈಕ್ವಾಲಿಟಿ, ಭದ್ರತೆ ಮತ್ತು ಸುಸ್ಥಿರತೆಯ ಭಾರತದ ದೇಶವು ಗಮನಾರ್ಹವಾದ ಸುಧಾರಣೆಯನ್ನು ತೋರಿದೆ. ಸೂಚ್ಯಂಕದಲ್ಲಿ ಐರೋಪ್ಯ ರಾಷ್ಟ್ರಗಳಾದ ಸ್ವೀಡನ್ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಅದು ಸ್ವೀಡನ್ ಅಗ್ರಸ್ಥಾನ ಇದೆ, ಭಾರತ 63ನೇ ಸ್ಥಾನ. ಈ ಸ್ವೀಡನ್ ನಂತರ ಡೆನ್ಮಾರ್ಕ್ ದೇಶ, ಫಿನ್ಲ್ಯಾಂಡ್ ದೇಶ,
ಸ್ವಿಟ್ಜರ್ಲ್ಯಾಂಡ್ ದೇಶ, ಫ್ರಾನ್ಸ್ ದೇಶಗಳು ಕ್ರಮವಾಗಿ ಪಡೆದುಕೊಂಡಿವೆ. ಶಕ್ತಿ ಪರಿವರ್ತನೆ ಕೈಗೊಂಡ ಮೊದಲ 5 ಅಗ್ರ ರಾಷ್ಟ್ರಗಳು ನೋಡೋದಾದರೆ ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ಮತ್ತು ಫ್ರಾನ್ಸ್ ಸೈನ್ಯ ಸ್ಥಾನವನ್ನು ಪಡೆದುಕೊಂಡಿದೆ. ಜಾಗತಿಕ ಶಕ್ತಿ ಪರಿವರ್ತನೆ ವರದಿಯಲ್ಲಿರುವ ಪ್ರಮುಖ ಅಂಶಗಳನ್ನು ಕೊಟ್ಟಿದ್ದಾರೆ. ಇದು ಶುದ್ಧ ಶಕ್ತಿ ಮೂಲ ಸೌಕರ್ಯ ಹೂಡಿಕೆ 2023ರಲ್ಲಿ $1.8 ಟ್ರಿಲಿಯನ್ ತಲುಪಿದೆ. 2021ರಿಂದ ಸುಮಾರು 90% ಬೆಳವಣಿಗೆಗಳನ್ನು ಆರ್ಥಿಕತೆಯಲ್ಲಿ ಮುಂದುವರೆದ ರಾಷ್ಟ್ರಗಳು ಮತ್ತು ಚೀನಾದಲ್ಲಿ ಕಂಡುಬರುತ್ತದೆ ಅಂತ ಹೇಳ್ಬೋದು ನಾವು. ಚೀನಾ ದೇಶ ಭಾಳ ಪಡೆದುಕೊಂಡಿದೆ. 120 ರಾಷ್ಟ್ರಗಳ ಪೈಕಿ 107ನೇ ರಾಷ್ಟ್ರಗಳು ಕಳೆದ 1 ದಶಕದ ಅವಧಿಯಲ್ಲಿ ಶಕ್ತಿ ಪರಿವರ್ತನೆಯಲ್ಲಿ ಪ್ರಗತಿಯನ್ನು ಪ್ರದರ್ಶಿಸಿವೆ. ಚೀನಾ ದೇಶ 20ನೇ ಸ್ಥಾನ ಇದೆ ಅಂತ ಹೇಳ್ಬೋದು. ನಿವ್ವಳ ಶೂನ್ಯ ಹೊರಸೂಸುವಿಕೆ ಸಾಧಿಸಿದ 8 ರಾಷ್ಟ್ರಗಳು ಯಾವಪ್ಪ ಅಂತಂದರೆ ಭೂತಾನ್, ಕೊಮೊರೊಸ್, ಗ್ಯಾಬೋನ್, ಗಯಾನಾ, ಮಡಗಾಸ್ಕರ್, ನಿಯು, ಪನಾಮ ಮತ್ತು ಸುರಿನಾಮ್ ದೇಶಗಳು ಇವು 2022ರಲ್ಲಿ ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ತಲುಪಿವೆ ಅಂತ ಹೇಳ್ಬೋದು. 8 ದೇಶಗಳು. ಅದೇ ರೀತಿಯಾಗಿ ಶಕ್ತಿ ಪರಿವರ್ತನೆಯಲ್ಲಿ ಭಾರತದಲ್ಲಿ ಶಕ್ತಿ ಪರಿವರ್ತನೆಗೆ ಸಂಬಂಧಿಸಿದಂತೆ ಸರ್ಕಾರ ಜಾಗೃತಿ ಮೂಡಿಸುತ್ತಿದೆ. ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳ ಮಾರ್ಗಸೂಚಿಗಳನ್ನು ರೂಪಿಸುತ್ತಿದೆ. ಜೊತೆಗೆ ವ್ಯವಸ್ಥೆಯ ಮರು ಹೊಂದಾಣಿಕೆ ಪೂರಕವಾದ ವಾತಾವರಣದ ಸೃಷ್ಟಿಗೆ ಒತ್ತು ನೀಡಿದೆ. ಭಾರತ ನವೀಕರಿಸಬಹುದಾದ ಶಕ್ತಿ ಮತ್ತು ಜೈವಿಕ ದ್ರವ್ಯರಾಶಿಯು ಅದರ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದಲ್ಲಿ 42% ಒಳಗೊಂಡಿದೆ ಅಂತ ಹೇಳ್ಬೋದು. ಜಾಗತಿಕವಾಗಿ 4ನೇ ಅತಿ ದೊಡ್ಡ ನವೀಕರಿಸಬಹುದಾದ ಮಾರುಕಟ್ಟೆಯನ್ನು ಹೊಂದಿದೆ. ಇದನ್ನು ವಿಶ್ವ ಆರ್ಥಿಕ ಸಂಸ್ಥೆ ವೇದಿಕೆ ಶ್ಲಾಘಿಸಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ರಾಷ್ಟ್ರಗಳ ಶಕ್ತಿ ವ್ಯವಸ್ಥೆಯ ಕಾರ್ಯಕ್ಷಮತೆ ಮೌಲ್ಯಮಾಪನ 3 ಮಾನದಂಡಗಳು. ಯಾವ ಮಾನದಂಡಗಳ ಮೇಲೆ ರಾಷ್ಟ್ರಗಳ ಶಕ್ತಿ ವ್ಯವಸ್ಥೆಯನ್ನು ನೋಡುತ್ತದೆ ಅಂತ ನೋಡೋದಾದರೆ ಈಕ್ವಾಲಿಟಿ, ಭದ್ರತೆ, 3ನೇದು ಸುಸ್ಥಿರತೆ. ಇವು 3 ಮಾಪನ ಮಾಡುವ ಮೂಲಕ ಒಂದು ರಾಷ್ಟ್ರದ ಶಕ್ತಿ ವ್ಯವಸ್ಥೆಯ ಕಾರ್ಯಕ್ಷಮತೆಯನ್ನು ಮೌಲ್ಯವನ್ನು ನೋಡಲಾಗುತ್ತದೆ. ಶಕ್ತಿ ಪರಿವರ್ತನೆ ಮತ್ತು ಶಕ್ತಿ ಪರಿವರ್ತನೆಗಾಗಿ ಜಾಗತಿಕ ಕಾರ್ಯಕ್ರಮಗಳು. ಶಕ್ತಿ ಪರಿವರ್ತನೆ ಅಂದರೆ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಪಳೆಯುಳಿಕೆ ಇಂಧನಗಳ ಬಳಕೆಯಿಂದ ನವೀಕರಿಸಬಹುದಾದ ಇಂಧನ ಮೂಲಗಳಿಗೆ ಬದಲಾಯಿಸುವುದನ್ನು ಸೂಚಿಸುತ್ತದೆ. ಇದು ಶಕ್ತಿ ಪರಿವರ್ತನೆ. ಇದು ಜಾಗತಿಕ ನವೀಕರಿಸಬಹುದಾದ ಮತ್ತು ಇಂಧನ ದಕ್ಷತೆಯನ್ನು ಪ್ರತಿಜ್ಞೆ. 2ನೇದಾಗಿ ಡಿಜಿಟಲ್ ಆವಿಷ್ಕಾರಗಳಾಗಿರ್ಬೋದು. 3ನೇದಾಗಿ G20 ಸಭೆ ಮೂಲಕ ಶಕ್ತಿ ಪರಿವರ್ತನೆಗಾಗಿ ತಂತ್ರಜ್ಞಾನದ ಅಂತರವನ್ನು ಪರಿಹರಿಸುವುದು ಚರ್ಚಿಸಲಾಯಿತು. ಜೊತೆಗೆ 4ನೇದಾಗಿ ಜಸ್ಟ್ ಎನರ್ಜಿ ಟ್ರಾನ್ಸಿಷನ್ ಪಾರ್ಟ್ನರ್ಶಿಪ್ ಅಂದರೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಮತ್ತು ವಿಶ್ವ ಆರ್ಥಿಕ ವೇದಿಕೆ ಈ ಕಾರ್ಯಕ್ರಮ ಆರಂಭಿಸುತ್ತೆ ಅಂತ ಹೇಳ್ಬೋದು. 5ನೇದಾಗಿ ಕೊನೆಯದಾಗಿ ಕಾರ್ಬನ್ ಬಾರ್ಡರ್ ಹೊಂದಾಣಿಕೆ ಕಾರ್ಯತಂತ್ರವನ್ನು ಒಳಗೊಂಡಿದೆ. ಇದನ್ನು ಯುರೋಪಿಯನ್ ಒಕ್ಕೂಟದಿಂದ 2023ರಲ್ಲಿ ಪ್ರಾರಂಭಿಸಲಾಗಿದೆ. ಕಾರ್ಬನ್ ಬಾರ್ಡರ್ ಹೊಂದಾಣಿಕೆ ಕಾರ್ಯಕ್ರಮ. ಮುಂದೆ ನೋಡೋದಾದರೆ 2024ರ ಪ್ರಮುಖ ಸೂಚ್ಯಂಕಗಳು ಮತ್ತು ಬಿಡುಗಡೆ ಮಾಡುವ ಸಂಸ್ಥೆಗಳ ಬಗ್ಗೆ ಕೊಟ್ಟಿದ್ದಾರೆ ಮಾಹಿತಿಯನ್ನು. ವಿಶ್ವಪತ್ರಿಕೆ ಸ್ವಾತಂತ್ರ್ಯ ಇದು ಬಿಡುಗಡೆ ಮಾಡಿರೋ ಸಂಸ್ಥೆ ರಿಪೋರ್ಟರ್ ವಿತೌಟ್ ಬಾರ್ಡರ್ಸ್. ಭಾರತ ಸ್ಥಾನ 159ನೇ ಸ್ಥಾನ ಪಡೆದುಕೊಂಡಿದೆ. ಮೊದಲ ಸ್ಥಾನ ನಾರ್ವೆ ದೇಶ ಇದೆ. ಅದೇ ರೀತಿಯಾಗಿ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಇದು ಬಿಡುಗಡೆ ಮಾಡೋ ಸಂಸ್ಥೆ ಯಾವುದಂದರೆ ವಿಶ್ವ ಆರ್ಥಿಕ ವೇದಿಕೆ. ಭಾರತ ಸ್ಥಾನ 39ನೇ ಸ್ಥಾನ ಪಡೆದುಕೊಂಡಿದೆ. ಮೊದಲ ಸ್ಥಾನ ಅಮೆರಿಕದಲ್ಲಿದೆ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಬೌದ್ಧಿಕ ಹಕ್ಕು ಇದನ್ನು ಬಿಡುಗಡೆ ಮಾಡುವ ಸಂಸ್ಥೆ ಯಾವುದಪ್ಪ ಅಂತಂದರೆ US ಚೇಂಬರ್ಸ್ ಆಫ್ ಕಾಮರ್ಸ್. ಭಾರತ ಸ್ಥಾನ 47ನೇ ಸ್ಥಾನ ಪಡೆದುಕೊಂಡಿದೆ. USA ಮೊದಲ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ ಜಾಗತಿಕ ಭ್ರಷ್ಟಾಚಾರ ಸೂಚ್ಯಂಕ ಬಿಡುಗಡೆ ಮಾಡೋದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ಭಾರತ ಸ್ಥಾನ 93, ಡೆನ್ಮಾರ್ಕ್ ಮೊದಲ ಸ್ಥಾನದಾಗ ಅದಂತ ಹೇಳ್ಬೋದು. ಅದೇ ರೀತಿ ಮಾನವ ಅಭಿವೃದ್ಧಿ ಸೂಚ್ಯಂಕ UNDP ಇದು ಬಿಡುಗಡೆ ಮಾಡುತ್ತೆ. ಭಾರತ ಸ್ಥಾನ 134, ಸ್ವಿಟ್ಜರ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ಮುಂದೆ ಬರೋದಂಥದ್ದು ಯಾವುದಂದರೆ ವಿಶ್ವ ಇಂಧನ ಕಾಂಗ್ರೆಸ್ನ 26ನೇ ಆವೃತ್ತಿ. ಇದು ನೆದರ್ಲ್ಯಾಂಡ್ನ ರೋಟರ್ಡ್ಯಾಮ್ನಲ್ಲಿ ನಡೆಯಿತು. ವಿಶ್ವ ಇಂಧನ ಕಾಂಗ್ರೆಸ್ 26ನೇ ಆವೃತ್ತಿ. ವರ್ಲ್ಡ್ ಎನರ್ಜಿ ಕೌನ್ಸಿಲ್ 26.
ನೆದರ್ಲ್ಯಾಂಡ್ನ ರೋಟರ್ಡ್ಯಾಮ್ನಲ್ಲಿ ವಿಶ್ವ ಇಂಧನ ಕಾಂಗ್ರೆಸ್ 26ನೇ ಆವೃತ್ತಿಯು ಇತ್ತೀಚೆಗೆ ಏಪ್ರಿಲ್ 24ರಂದು ಜರುಗಿತು. ಈ ಆವೃತ್ತಿಯಲ್ಲಿ ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಏಜೆನ್ಸಿ ಲಿಮಿಟೆಡ್ ಅಧ್ಯಕ್ಷರಾಗಿರುವ ವ್ಯವಸ್ಥಾಪಕ ನಿರ್ದೇಶಕ ಪ್ರದೀಪ್ ಕುಮಾರ್ ದಾಸ್ ಅವರು ಭಾಗವಹಿಸಿದರು ಅಂತ ಹೇಳ್ಬೋದು. ಭಾರತವು 2030ರ ವೇಳೆಗೆ 500 ಗಿಗಾವ್ಯಾಟ್ ಪಳೆಯುಳಿಕೆ ಅಲ್ಲದ ಇಂಧನ ಸಾಮರ್ಥ್ಯ ಹೊಂದಿರುವ ಗುರಿಯನ್ನು ಹೊಂದಬೇಕಾಗಿದೆ. ಜೊತೆಗೆ 2070ರ ವೇಳೆಗೆ ಭಾರತ ನಿವ್ವಳ ಶೂನ್ಯ ಹೊರಸೂಸುವಿಕೆ ಮಾಡುವುದನ್ನು ಸಾಧನೆಯನ್ನು ಗುರಿಯನ್ನು ಹಾಕಿಕೊಂಡಿದೆ. ಅವಾಗ 2030ರ ಒಳಗೆ 500 ಗಿಗಾವ್ಯಾಟ್ ಪಳೆಯುಳಿಕೆ ಮತ್ತು 2070ರದಾಗ ನಿವ್ವಳ ಶೂನ್ಯ ಹೊರಸೂಸುವಿಕೆ ಸಾಧಿಸುವ ಗುರಿಯನ್ನು ಭಾರತ ಹೊಂದಿದೆ. ಅದೇ ರೀತಿಯಾಗಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿ ಜಾಗತಿಕವಾಗಿ ಭಾರತ 4ನೇ ಸ್ಥಾನದಲ್ಲಿದೆ. ಇಂಧನ ಬಾಂಡ್ಗಳಿಗೆ 4 ಅಥವಾ 5% ನಿರ್ವಹಣೆಯಲ್ಲಿ ಆಸ್ತಿ ಹಂಚಿಕೆ ಕೂಡ ಆಗಿದೆ. ಹೊಸ ಪರಸ್ಪರ ಅವಲಂಬನೆಗಳು. ಈ ಸಮ್ಮೇಳನದಲ್ಲಿ ನಂಬಿಕೆ ಮತ್ತು ಭದ್ರತೆ, ಹವಾಮಾನ ಸ್ಥಿತಿಸ್ಥಾಪಕತ್ವ ಎಂಬ ಪ್ಯಾನೆಲ್ ಚರ್ಚೆಯಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಭಾರತವು ನವೀಕರಿಸಬಹುದಾದ ಇಂಧನಕ್ಕೆ ಸಂಬಂಧಿಸಿದಂತೆ ಹೊಂದಿರುವ ಗುರಿಗಳನ್ನು ಕೂಡ ಪ್ರಸ್ತಾಪಿಸಲಾಗಿತ್ತಂತೇಳಿ. ರಾಷ್ಟ್ರೀಯ ಗ್ರೀನ್ ಹೈಡ್ರೋಜನ್ ಮಿಷನ್. ಪಳೆಯುಳಿಕೆ ಇಂಧನ ಪರ್ಯಾಯವಾಗಿ ಹಸಿರು ಹೈಡ್ರೋಜನ್ ಉತ್ಪಾದಿಸಲು ಭಾರತವು ಇದನ್ನು ಜಾರಿಗೊಳಿಸಿದೆ. ಯಾವುದು? ರಾಷ್ಟ್ರೀಯ ಗ್ರೀನ್ ಹೈಡ್ರೋಜನ್ ಮಿಷನ್. ಇದನ್ನು ಭಾರತವು 2030ರ ವೇಳೆಗೆ ಹಸಿರು ಜಲಜನಕ ಉತ್ಪಾದನೆಗಾಗಿ 125 ಗಿಗಾವ್ಯಾಟ್ ವಿದ್ಯುತ್ತನ್ನು ಅಸಾಂಪ್ರದಾಯಿಕ ಇಂಧನದಿಂದ ಉತ್ಪಾದಿಸುವುದು, 60ರಿಂದ 100 ಗಿಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ವಿಭಜನೆ ಸ್ಥಾವರವನ್ನು ನಿರ್ಮಿಸುವುದರ ಜೊತೆಗೆ ವಾರ್ಷಿಕ 50 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಹಸಿರು ಜಲಜನಕ ಉತ್ಪಾದಿಸಲು ಉದ್ದೇಶವನ್ನು ಹೊಂದಿದೆ ಭಾರತ ದೇಶ. ಯಾವುದು? ರಾಷ್ಟ್ರೀಯ ಗ್ರೀನ್ ಹೈಡ್ರೋಜನ್. ಅದೇ ರೀತಿಯಾಗಿ ಅದಾನಿ ಸಮೂಹದಿಂದ ಶಕ್ತಿ ಪರಿವರ್ತನಾ ಯೋಜನೆ 8.24 ಲಕ್ಷ ಕೋಟಿ ಹೂಡಿಕೆಯನ್ನು ಮಾಡಲಾಗಿದೆ. ದೇಶದಲ್ಲಿ ಶಕ್ತಿ ಪರಿವರ್ತನೆ ಯೋಜನೆಗೆ 8.24 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಲು ಅದಾನಿ ಸಮೂಹ ನಿರ್ಧರಿಸಿದೆ ಎಂದು ಹೇಳ್ಬೋದು ನಾವು. ಈ ರೇಟಿಂಗ್ ಸಂಸ್ಥೆ ಕ್ರಿಸಿಲ್ ಮೂಲ ಸೌಕರ್ಯ ಭಾರತದ ಭವಿಷ್ಯಕ್ಕೆ ವೇಗವರ್ಧಕ ಎಂಬ ವಿಷಯ ಕುರಿತು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಇದನ್ನು ಪ್ರಕಟಿಸಿದ್ದಾರೆ. ಯಾರು? ಅದಾನಿ. ಮುಂದೆ ನೋಡೋದಾದರೆ ವಿಶ್ವ ಬ್ಯಾಂಕ್ನ ಜಾಗತಿಕ ಟಾಪ್ 100ರಲ್ಲಿ ಸ್ಥಾನ ಪಡೆದ ಭಾರತದ 9 ಬಂದರುಗಳು. ಕಂಟೈನರ್ ಬಂದರು ಸಾಧನ ಕಾರ್ಯಕ್ಷಮತೆಯ ಸೂಚ್ಯಂಕ 2023ರ ಸೂಚ್ಯಂಕ ವರದಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಯಿತು. ಈ ವರದಿಯಲ್ಲಿ ಜಾಗತಿಕ ಅಗ್ರ 100 ಬಂದರುಗಳಲ್ಲಿ ಭಾರತದ 9 ಬಂದರುಗಳು ಸ್ಥಾನ ಪಡೆದಿವೆ. ಎಷ್ಟು? ಭಾರತದಿಂದ 9 ಬಂದರುಗಳು ಏನಾಗಿವೆ ಅಂದರೆ ಸ್ಥಾನವನ್ನು ಪಡೆದಿವೆ ಅಂತ ಹೇಳ್ಬೋದು. ಈ ಸೂಚ್ಯಂಕವನ್ನು ವಿಶ್ವ ಬ್ಯಾಂಕ್ ಮತ್ತು S&P ಗ್ಲೋಬಲ್ ಮಾರ್ಕೆಟಿಂಗ್ ಏಜೆನ್ಸಿ ಇಂಟೆಲಿಜೆನ್ಸ್ ಜಂಟಿಯಾಗಿ ಇದನ್ನು ವರದಿಯನ್ನು ಸಿದ್ಧಪಡಿಸಿದ್ದಾರೆ ಅಂತ ಹೇಳ್ಬೋದು ನಾವು. ಜಾಗತಿಕ ಸೂಚ್ಯಂಕದಲ್ಲಿ ಮೊದಲ 100ರಲ್ಲಿ ಸ್ಥಾನ ಪಡೆದ ಭಾರತ 9 ಬಂದರುಗಳು ಯಾವಪ್ಪ ಅಂತಂದರೆ ವಿಶಾಖಪಟ್ಟಣ, ಇದು ಆಂಧ್ರ ಪ್ರದೇಶದಲ್ಲಿದೆ, ಇದು 19ನೇ ಸ್ಥಾನ ಪಡೆದಿದೆ. ಮುಂದ್ರಾ, ಇದು ಗುಜರಾತ್ನಲ್ಲಿದೆ, ಇದು 27ನೇ ಸ್ಥಾನ ಪಡೆದಿದೆ. ಪಿಂಪಾವನ್, ಇದು ಕೂಡ ಗುಜರಾತ್ನಲ್ಲಿದೆ, 41ನೇ ಸ್ಥಾನ ಪಡೆದಿದೆ. ಅದೇ ರೀತಿಯಾಗಿ ಕಾಮರಾಜ್, ಕೊಚ್ಚಿನ್, ಹರಿಜಿ, ಕೃಷ್ಣಪಟ್ಟಣಂ, ಚೆನ್ನೈ ಮತ್ತು ಜವಾಹರ್ಲಾಲ್ ನೆಹರು, ಇವು 9 ಬಂದರುಗಳು ಇತ್ತೀಚೆಗೆ ಜಾಗತಿಕ ಸೂಚ್ಯಂಕದಲ್ಲಿ ಮೊದಲ 100ರಲ್ಲಿ ಸ್ಥಾನ ಪಡೆದಿದೆ ಅಂತ ಹೇಳ್ಬೋದು. ವಿಶಾಖಪಟ್ಟಣಂ ಬಂದರು, ಇದು ಆಂಧ್ರ ಪ್ರದೇಶದಲ್ಲಿದೆ, ಇದು 2023 ವರದಿಯಲ್ಲಿ ವಿಶಾಖಪಟ್ಟಣಂ ಬಂದರು 19ನೇ ಸ್ಥಾನ ಪಡೆದುಕೊಂಡಿತ್ತು. ಈ ಮೂಲಕ ಈ ಬಂದರು ಜಗತ್ತಿನಲ್ಲೇ ಅಗ್ರ 20 ಬಂದರುಗಳಲ್ಲಿ ಸ್ಥಾನ ಪಡೆದುಕೊಂಡಿದೆ ಅಂತ ಹೇಳ್ಬೋದು. 2022ರಲ್ಲಿ 115 ಸ್ಥಾನ ಪಡೆದಿತ್ತು. ಅದೇ ರೀತಿಯಾಗಿ ಮುಂದ್ರಾ ಬಂದರು ಆಗಿರ್ಬೋದು, ಗುಜರಾತಲ್ಲಿದೆ, ಇದು 27ನೇ ಸ್ಥಾನವನ್ನು ಪಡೆದಿದೆ. ಕಳೆದ ವರ್ಷ ಈ ಬಂದರು 48ನೇ ಸ್ಥಾನ ಪಡೆದುಕೊಂಡಿದೆ ಅಂತ ಹೇಳ್ಬೋದು ನಾವು. ಜೊತೆಗೆ ಇದು ಒಂದು ಖಾಸಗಿ ವಲಯದ ಅತಿ ದೊಡ್ಡ ಬಂದರಾಗಿದೆ ಅದಾನಿ ಗ್ರೂಪ್ಗೂ. ಅದೇ ರೀತಿಯಾಗಿ ಪಿಂಪಾವರ್ ಬಂದರು, ಇದು 2ನೇ ಅತಿ ದೊಡ್ಡ ಖಾಸಗಿ ಬಂದರಾಗಿದೆ ಅಂತ ಹೇಳ್ಬೋದು. ಜವಾಹರ್ಲಾಲ್ ನೆಹರು ಬಂದರು ಭಾರತದ ಮೊದಲ ಕಂಟೈನರ್ ಬಂದರಾಗಿದೆ. ಭಾರತ ಬಂದರುಗಳ ಸ್ಥಾನ ಏರಿಕೆಗೆ ಕಾರಣವಾದ ಅಂಶ ಸಾಗರಮಾಲಾ ಯೋಜನೆ. ಈ ಸಾಗರಮಾಲಾ ಯೋಜನೆಯಿಂದ
ಭಾರತದ ಬಂದರುಗಳ ಸ್ಥಾನವನ್ನು ಏರಿಕೆಯಾಗಿದೆ. ಭಾರತದಲ್ಲಿ ಬಂದರುಗಳು ಉತ್ತಮ ಕಾರ್ಯಕ್ಷಮತೆಯನ್ನು ತೋರಲು ಕಾರಣವಾದ ಭಾರತೀಯ ಮಹತ್ವಾಕಾಂಕ್ಷೆ ಯೋಜನೆ ಯಾವುದಪ್ಪ ಅಂತಂದರೆ ಸಾಗರ್ ಮಾಲಾ ಯೋಜನೆ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ಕಂಟೈನರ್ ಬಂದರು ಸಾಧನ ಕಾರ್ಯಕ್ಷಮತೆಯ ಸೂಚ್ಯಂಕ ಹಡಗುಗಳಿಗೆ ಬಂದರು ತಂಗುವ ಅವಧಿಯ ಮೇಲೆ ಕೇಂದ್ರೀಕರಿಸುವ ವಿಶ್ವದಾದ್ಯಂತ ಕಂಟೈನರ್ ಬಂದರುಗಳ ಕಾರ್ಯಕ್ಷಮತೆಯನ್ನು ಅಳೆಯುತ್ತದೆ, ಜೊತೆಗೆ ಇದು ಹೋಲಿಸುತ್ತದೆ ಅಂತ ಹೇಳ್ಬೋದು. 2023 ಕಂಟೈನರ್ ಬಂದರು ಸಾಧನ ಕಾರ್ಯಕ್ಷಮತೆಯ ಸೂಚ್ಯಂಕದಲ್ಲಿ ಜಾಗತಿಕ ಅಗ್ರ ಸ್ಥಾನ ಪಡೆದ 5 ಬಂದರುಗಳು ಯಾವಪ್ಪ ಅಂತಂದರೆ ಎಂಗ್ಮೇಷನ್ ಇದು ಚೀನಾ ದೇಶದ್ದು. ಅದೇ ರೀತಿಯಾಗಿ ಪೋರ್ಟ್ ಆಫ್ ಸಲಲ್ಲ ಇದು ಒಮನ್ ದೇಶದ್ದು, ಕಾರ್ಟೆಂಜಿನಾ ಸ್ಪೇನ್ ದೇಶದ್ದು, ಟ್ಯಾಂಜಿಯರ್ ಮೆಡಿಟೇರಿಯನ್ ಇದು ಮೊರೊಕೊ ದೇಶದ್ದು, ತಾಂಜಂಗ್ ಪೆಲಪಾಸ್ ಇದು ಮಲೇಷ್ಯಾ ದೇಶದ ಅಂತ ಹೇಳ್ಬೋದು. ಈ 5 ದೇಶಗಳು ಸೂಚ್ಯಂಕದಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿವೆ. ವರದಿಯನ್ನು ತಯಾರು ಮಾಡೋರು ಯಾರಪ್ಪ ಅಂತಂದರೆ ವಿಶ್ವ ಬ್ಯಾಂಕ್ ಮತ್ತು S&P ಗ್ಲೋಬಲ್ ಮಾರ್ಕೆಟಿಂಗ್ ಇಂಟೆಲಿಜೆನ್ಸ್ ಜಂಟಿಯಾಗಿ ಇದನ್ನು ಸಿದ್ಧಪಡಿಸಿವೆ ಅಂತ ಹೇಳ್ಬೋದು ವರದಿಯನ್ನು. ಈ ವರದಿಗೆ ಅಧ್ಯಯನಕ್ಕೆ ಒಳಪಡುವ ಬಂದರುಗಳು ಯಾವಪ್ಪ ಅಂತಂದರೆ ಇದು ಪ್ರಪಂಚದಾದ್ಯಂತ ಕಂಟೈನರ್ ಪೋರ್ಟ್ಗಳ ಕಾರ್ಯಕ್ಷಮತೆಯನ್ನು ಪಡೆಯುತ್ತದೆ ಜೊತೆ ಹೋಲಿಸುತ್ತದೆ. ಸೂಚ್ಯಂಕವು ದಕ್ಷತೆಯ ಮೂಲಕ 405 ಜಾಗತಿಕ ಕಂಟೈನರ್ ಬಂದರುಗಳನ್ನು ಶ್ರೇಣಿಗೊಳಿಸುತ್ತದೆ. ಕಂಟೈನರ್ ಹಡಗುಗಳಿಗೆ ಬಂದರು ವಾಸ್ತವ್ಯದ ಅವಧಿಯನ್ನು ಕೇಂದ್ರೀಕರಿಸುತ್ತದೆ ಅಂತ ಹೇಳ್ಬೋದು ನಾವು. ಭಾರತೀಯ ಕಂಟೈನರ್ ನಿಗಮ ಮಂಡಳಿ ಇದು ಭಾರತದ ಸಾರ್ವಜನಿಕ ಉದ್ಯಮವಾಗಿದೆ. 1988ರಲ್ಲಿ ಸ್ಥಾಪನೆಯಾಗಿದೆ. ಇದು ಭಾರತದ ರೈಲ್ವೆ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ಸಂಸ್ಥೆ ಇದೆ ಅಂತ ಹೇಳ್ಬೋದು. ಯಾವುದು ಭಾರತೀಯ ಕಂಟೈನರ್ ನಿಗಮ 1988ರಲ್ಲಿ ಪ್ರಾರಂಭ ಆಗಿದೆ. ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಅಂತ ಹೇಳ್ಬೋದು. ಅದೇ ರೀತಿ ಮುಂದೆ ನೋಡೋದಾದರೆ ಭಾರತೀಯ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವ ಸಾಗರ್ ಮಾಲಾ ಯೋಜನೆ. ಸಾಗರ್ ಮಾಲಾ ಯೋಜನೆಯಲ್ಲಿ ಆಯ್ಕೆಯಾದ 6 ಬಂದರುಗಳಿವೆ. ಯಾವಪ್ಪ ಅಂತಂದರೆ ಪಶ್ಚಿಮ ಬಂಗಾಳದ ಸಾಗರ್ ಐಲ್ಯಾಂಡ್, ತಮಿಳುನಾಡಿನ ಇನಿಯಾಮ್ ಅಂದರೆ ಕನ್ಯಾಕುಮಾರಿ, ಮಹಾರಾಷ್ಟ್ರದ ವದನವಾನ್ ಬಂದರು, ಕರ್ನಾಟಕದ ಬೆಳ್ಳಿಕೆರೆ ಬಂದರು, ಅದೇ ರೀತಿಯಾಗಿ ಒಡಿಶಾದ ಪಾರದೀಪ್ ಹೊರವಲಗ ಬಂದರು, ತಮಿಳುನಾಡಿನ ಸರ್ ಕಾಪ್ಕಿ. ಈ ಸಾಗರ್ ಮಾಲಾ ಯೋಜನೆಯನ್ನು 2015 ಜುಲೈ 31ರಂದು ಉದ್ಘಾಟಿಸಲಾಯಿತು. ಇದರ ಯೋಜನೆ ಕೇಂದ್ರದ ಹಡಗು, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ ನಿರ್ವಹಿಸುತ್ತದೆ. ಈ ಸಾಗರ್ ಮಾಲಾ ಅಭಿವೃದ್ಧಿ ಕಂಪನಿ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲು ಒಪ್ಪಿಗೆ ಸೂಚಿಸುತ್ತದೆ. ಈ ಯೋಜನೆಯಡಿಯಲ್ಲಿ ಅಭಿವೃದ್ಧಿಪಡಿಸಲು ಸಾಗರ್ ಮಾಲಾ ರಾಷ್ಟ್ರೀಯ ದೃಷ್ಟಿಕೋನ ಯೋಜನೆಯನ್ನು 2016ರಲ್ಲಿ ಏಪ್ರಿಲ್ 14ರಂದು ಬಿಡುಗಡೆ ಮಾಡಲಾಯಿತು. ಯಾವಾಗ 2016ರಲ್ಲಿ. ನಮ್ಮ ಕರ್ನಾಟಕದ ಬೆಳ್ಳಿಕೆರೆ ಬಂದರು ಈ ಸಾಗರ್ ಮಾಲಾ ಯೋಜನೆಯಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು ನಾವು. ಸಾಗರ್ ಮಾಲಾ ಯೋಜನೆಗೆ ಆಯ್ಕೆಯಾದ ಕರ್ನಾಟಕದ ಬಂದರಾಗಿದೆ. ಇದಕ್ಕೆ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿದೆ. ಎಲ್ಲಿ ಅಂಕೋಲಾದ ಸಮೀಪ. ಇಲ್ಲಿಂದ ಚೀನಾ ದೇಶಕ್ಕೆ ಕಬ್ಬಿಣದ ಎದುರು ಮತ್ತು ಮ್ಯಾಗ್ನೀಷಿಯಸನ್ನು ರಫ್ತು ಮಾಡಲಾಗುತ್ತದೆ. ಸಮುದ್ರದ ಕಾನೂನಿನ ಮೇಲೆ ವಿಶ್ವಸಂಸ್ಥೆಯ ಸಮಾವೇಶ ಕೂಡ ಮಾಡಲಾಗುತ್ತದೆ ಅಂತ ಹೇಳ್ಬೋದು. ಒಟ್ಟು 4 ರೀತಿಯಲ್ಲಿ ಸಮಾವೇಶ ಮಾಡಲಾದ ಸಮುದ್ರ ನೀರನ್ನು 4 ವಲಯಗಳಾಗಿ ವಿಭಜಿಸಿದೆ. ಇದು ಎಷ್ಟು 4 ವಿಭಾಗಗಳಾಗಿ ಸಮುದ್ರವನ್ನು ವಿಭಜಿಸಿದೆ ವಿಶ್ವಸಂಸ್ಥೆ ಹೇಳಿದೆ. ಅಂದ್ರೆ ಮೊದಲನೇದಾಗಿ ಪ್ರಾದೇಶಿಕ ನೀರು, ಮುಂದುವರೆದ ನೀರು, ಮೂರನೇದು ವಿಶೇಷ ಆರ್ಥಿಕ ವಲಯ ನೀರು, ಐಸಿಯ ನೀರು. ಅಂದರೆ ಪ್ರಾದೇಶಿಕ ನೀರಂದರೆ 12 ನಾಟಿಕಲ್ ಮೈಲ್ ಇರಬೇಕು. ಅದು ಭಾರತದಲ್ಲಿ ಸಾರ್ವಭೌಮತ್ವವನ್ನು ಹೊಂದಿದೆ ಅಂತ ಹೇಳ್ಬೋದು ಅದರಲ್ಲಿ. ಅದೇ ರೀತಿಯಾಗಿ ಮುಂದುವರೆದ ನೀರು ಅಂದರೆ 24 ನಾಟಿಕಲ್ ಮೈಲು ಹೊಂದಿದೆ. ಅದು ಇಲ್ಲಿ ಹಣಕಾಸು ರಕ್ಷಣೆ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಅಧಿಕಾರವನ್ನು ಹೊಂದಿರುತ್ತೆ ಆ ದೇಶಗಳು. ಅದೇ ರೀತಿಯಾಗಿ ಮೂರನೇದಾಗಿ ವಿಶೇಷ ಆರ್ಥಿಕ ವಲಯ. ಇದು 200 ನಾಟಿಕಲ್ ಮೈಲ್ವರೆಗೆ ಅಧಿಕಾರವನ್ನು ಹೊಂದಿರುತ್ತದೆ. ಇಲ್ಲಿ ಗಣಿಗಾರಿಕೆ, ಮೀನುಗಾರಿಕೆ ನಡೀತದೆ. ಇಲ್ಲಿ ವಿಶೇಷ ಆರ್ಥಿಕ ವಲಯದಲ್ಲಿ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ 4ನೇದು ಐಸಿ. ಇದು ಅಂತಾರಾಷ್ಟ್ರೀಯ ನೀರಾಗಿರ್ತದೆ. ಇದು ಎಲ್ಲ ದೇಶಗಳ ಇದರ ಮೇಲೆ ಅಧಿಕಾರವನ್ನು ಹೊಂದಿರ್ತದೆ ಅಂತ ಹೇಳ್ಬೋದು. ಯಾವುದು ಐಸಿ. ಒಟ್ಟು 4 ವಲಯಗಳಾಗಿ ಇದನ್ನು ವಿಭಜಿಸಲಾಗಿದೆ. ಮುಂದೆ ನೋಡೋದಾದರೆ ಜಪಾನ್ ಮತ್ತು ಭಾರತ ಜಂಟಿಯಾಗಿ ನೌಕಾ ಸಮರಾಭ್ಯಾಸ ಮಾಡಿವೆ. ಯಾವುದು ಜಿಮ್ಯಾಕ್ಸ್.
ಜಿಮ್ಯಾಕ್ಸ್ ಸಮರ ಭಾಷೆ ಅದಕ್ಕೆ ಸಂಬಂಧಿಸಿದೆ ಅಂದರೆ ಭಾರತ ಮತ್ತು ಜಪಾನ್ ದೇಶಗಳು. ಯಾಕೋಸುವೋಕಾ ಜಪಾನ್ನಲ್ಲಿ ಇತ್ತೀಚೆಗೆ ನಡೆದೈತೆ ಅಂತ ಹೇಳ್ಬೋದು. ಭಾರತ ಮತ್ತು ಜಪಾನ್ ದೇಶಗಳು ಜಂಟಿ ನೌಕಾ ಸಮರಾಭ್ಯಾಸ ಜಿಮ್ಯಾಕ್ಸ್ 24 ಜಪಾನ್ನ ಯಾಕೋಸುಕಾದಲ್ಲಿ ಜರುಗಿದೆ. ಈ ಜಂಟಿ ಸಮರಾಭ್ಯಾಸದಲ್ಲಿ ಭಾಗವಹಿಸಲು INS ಶಿವಾಲಿಕ್ ನೌಕೆಯು 2024 ಜೂನ್ 14ರಂದು ಜಪಾನ್ನ ಒಕೊಸಾವಾಕ್ಕೆ ತಲುಪಿದೆ ಅಂತ ಹೇಳ್ಬೋದು ನಾವು. ಜಿಮ್ಯಾಕ್ಸ್ 23 2023 ಜುಲೈ 5ರಿಂದ 10ರವರೆಗೆ 6 ದಿನಗಳ ಕಾಲ ಭಾರತ ಮತ್ತು ಜಪಾನ್ನ ಜಂಟಿ ನೌಕಾ ಸಮರಾಭ್ಯಾಸ 7ನೇ ಆವೃತ್ತಿ. ಯಾವುದೋ 7ನೇ ಆವೃತ್ತಿ 2023 ಆದದ್ದು 7ನೇ ಆವೃತ್ತಿ. ಇದು ವಿಶಾಖಪಟ್ಟಣದಲ್ಲಿ ಜರುಗಿದೆ. ಭಾರತ ದೇಶದ ವಿಶಾಖಪಟ್ಟಣದಲ್ಲಿ 7ನೇ ಆವೃತ್ತಿ ಜಿಮ್ಯಾಕ್ಸ್ 23 ಜರುಗುತ್ತೆ ಅಂತ ಹೇಳ್ಬೋದು ನಾವು. ಈ ಸಮರಾಭ್ಯಾಸದಲ್ಲಿ ಭಾರತ ಮೊದಲ ಸ್ಥಳೀಯವಾಗಿ ನಿರ್ಮಿಸಿದ ಮಾರ್ಗದರ್ಶಿಯಾಗಿರುವ ಕ್ಷಿಪಣಿ ವಿಧ್ವಂಸಕ INS ದೆಹಲಿ ಭಾಗವಹಿಸಿತ್ತು. ಅದರ ಜೊತೆಗೆ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಹಡಗಾಗಿರುವ INS ಕರಮಾತೃ ಕೂಡ ಭಾಗವಹಿಸಿತ್ತು ಅಂತ ಹೇಳ್ಬೋದು ನಾವು. ಈ ಜಿಮ್ಯಾಕ್ಸ್ ನೌಕಾ ಸಮರಾಭ್ಯಾಸದ ಬಗ್ಗೆ ನೋಡೋದಾದರೆ ಈ ಸಮರಾಭ್ಯಾಸವು 2012ರಿಂದ ಆರಂಭವಾಗಿದೆ. ಈ 2024ರ ಜಿಮ್ಯಾಕ್ಸ್ 8ನೇ ಆವೃತ್ತಿಯಾಗಿದೆ ಅಂತ ಹೇಳ್ಬೋದು ನಾವು. ಈ ಸಮರಾಭ್ಯಾಸವು ಬಂದರು ಮತ್ತು ಸಮುದ್ರದ ಹಂತಗಳನ್ನು ಒಳಗೊಂಡಿದೆ. ಬಂದರಿನ ಅಂತರವು ವೃತ್ತಿಪರ ಚಟುವಟಿಕೆಗಳ ಕ್ರೀಡೆ ಮತ್ತು ಸಾಮಾಜಿಕ ಸಂವಹನವನ್ನು ಒಳಗೊಂಡಿರುತ್ತದೆ ಅಂತ ಹೇಳ್ಬೋದು. ಅದರ ನಂತರ 2 ರಾಷ್ಟ್ರಗಳ ನೌಕಾಪಡೆಗಳು ಸಮುದ್ರದಲ್ಲಿ ಯುದ್ಧ ಕೌಶಲಗಳನ್ನು ಜಂಟಿಯಾಗಿ ಪ್ರದರ್ಶಿಸುತ್ತವೆ. 8ನೇ ಆವೃತ್ತಿಯು ಜಿಮ್ಯಾಕ್ಸ್ ನೌಕಾ ಸಮರಾಭ್ಯಾಸದಲ್ಲಿ ಭಾರತೀಯ ನೌಕಾಪಡೆಯಿಂದ INS ಶಿವಾಲಿಕ್ ಹಡಗು ಪ್ರತಿನಿಧಿಸಿದರೆ, ಜಪಾನ್ ದೇಶದಿಂದ ಜಪಾನ್ನ ಮ್ಯಾರಿಟೈಮ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ JS ಯೋಗಿರಿ ಇದು ಪ್ರತಿನಿಧಿಸಿತ್ತು ಅಂತ ಹೇಳ್ಬೋದು. ಅಂದರೆ 8ನೇ ಆವೃತ್ತಿಯಲ್ಲಿ ನಮ್ಮ ಭಾರತ ದೇಶದಿಂದ ಯಾವುದು ಭಾಗವಹಿಸುತ್ತೆ ಅಂದರೆ INS ಶಿವಾಲಿಕ್. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ವಿಶ್ವ ಜಲಶಾಸ್ತ್ರ ದಿನ ಜೂನ್ 20ರಂದು ಮಾಡ್ತಾರೆ. ಅಂದರೆ ವರ್ಲ್ಡ್ ಹೆರಿಟೇಜ್ ಹೈಡ್ರೋಗ್ರಾಫಿ ಡೇ ಜೂನ್ 21ನೇ ತಾರೀಕು. ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಜಲಶಾಸ್ತ್ರೀಯ ಸಂಘಟನೆಯು ಜಲರಾಶಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಸಮುದ್ರದ ಮತ್ತು ಸಾಗರಗಳ ಸುಧಾರಿತ ಜ್ಞಾನದಲ್ಲಿ ಅದು ಹೇಗೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬ ಕುರಿತು ಇದನ್ನು ಅರಿವು ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಅಂತ ಹೇಳ್ಬೋದು. ಯಾವುದು ವಿಶ್ವ ಜಲಶಾಸ್ತ್ರ ದಿನ. 2024 ಜೂನ್ 21ರಂದು ಹೈಡ್ರೋಗ್ರಾಫಿಕ್ ಮಾಹಿತಿ ಸಾಗರ ಚಟುವಟಿಕೆಗಳಲ್ಲಿ ಸುರಕ್ಷತೆ, ದಕ್ಷತೆ ಮತ್ತು ಸುಸ್ಥಿರತೆಯನ್ನು ಹೆಚ್ಚಿಸುವುದು ಎಂಬ ಧ್ಯೇಯವಾಕ್ಯದೊಂದಿಗೆ ವಿಶ್ವ ಜಲಶಾಸ್ತ್ರ ದಿನವನ್ನು ಆಚರಿಸಲಾಗಿದೆ. ಯಾವಾಗ 2024. ಭಾರತದಲ್ಲಿ ನೌಕಾ ಹೈಡ್ರೋಗ್ರಾಫಿಕ್ ಇಲಾಖೆ ಇದರ ಬಗ್ಗೆ ಪಾಸ್ ಮಾಡ್ಕೊಂಡು ನೋಡಿಕೊಳ್ಳಿ ಫ್ರೆಂಡ್ಸ್. ಜಲಶಾಸ್ತ್ರಕ್ಕೆ ಸಂಬಂಧಿಸಿದ ತರಬೇತಿ ಸಂಸ್ಥೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರೋಗ್ರಾಫಿ ಇದು ಗೋವಾದಲ್ಲಿದೆ. ಗೋವಾದ ವಾಸ್ಕೋಡ್ ಗಾಮದಲ್ಲಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರೋಗ್ರಾಫಿ ಸಂಸ್ಥೆಯು ಜಲಶಾಸ್ತ್ರಕ್ಕೆ ಸಂಬಂಧಿಸಿದಂಥ ತರಬೇತಿ ನೀಡುವ ಕೇಂದ್ರವಾಗಿದೆ. ಇದು ಅಂತಾರಾಷ್ಟ್ರೀಯ ಜಲಶಾಸ್ತ್ರೀಯ ಸಂಸ್ಥೆಯಿಂದ 2 A ಅಥವಾ B ವರ್ಗದ ಪ್ರಮಾಣ ಪತ್ರಗಳ ಪ್ರಶಸ್ತಿಯಾಗಿ ತರಬೇತಿ ನೀಡುವ ಅಂತಾರಾಷ್ಟ್ರೀಯ ಜಲಶಾಸ್ತ್ರೀಯ ಸಂಸ್ಥೆಯಿಂದ ಮಾನ್ಯತೆಯನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು ನಾವು. ಯಾವುದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರೋಗ್ರಾಫಿ. ಇದು 41 ದೇಶಗಳಿಂದ 800ಕ್ಕೂ ಹೆಚ್ಚು ಪ್ರಶಿಕ್ಷಣಾರ್ಥಿಗಳನ್ನು ಇಲ್ಲಿ ತರಬೇತಿ ಪಡೆಯುತ್ತಾರೆ ಗೋವಾದಲ್ಲಿ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಜಲಶಾಸ್ತ್ರೀಯ ಸಂಘಟನೆ ಕೂಡ ಇದೆ. ಇಂಟರ್ನ್ಯಾಷನಲ್ ಹೈಡ್ರೋಗ್ರಾಫಿಕ್ ಆರ್ಗನೈಜೇಷನ್ 1921 ಜೂನ್ 21ರಂದು ಇದು ಸ್ಥಾಪನೆಗೊಂಡಿದೆ. ಇದು ಜಲಶಾಸ್ತ್ರವನ್ನು ಪ್ರತಿನಿಧಿಸುವ ಒಂದು ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ. 2024ರ ಮೇ ವೇಳೆಗೆ 100 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುತ್ತದೆ. ಈ ಸಂಸ್ಥೆಯ ಸಂಸ್ಥಾಪನಾ ದಿನವಾದ ಜೂನ್ 21ರಂದು ವಿಶ್ವ ಜಲಶಾಸ್ತ್ರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇದರ ಕೇಂದ್ರ ಕಚೇರಿ ಮೊನಾಕೋ ದೇಶದಲ್ಲಿದೆ ಅಂತ ಹೇಳ್ಬೋದು ನಾವು. ಈ ಸಂಸ್ಥೆಯು ವಿಶ್ವಸಂಸ್ಥೆಯಲ್ಲಿ ವೀಕ್ಷಕ ಸ್ಥಾನಮಾನವನ್ನು ಹೊಂದಿರುವ ಸಂಸ್ಥೆಯಾಗಿದೆ. ಅದೇ ರೀತಿಯಾಗಿ ಭಾರತ ಸರ್ಕಾರದ ಸಾಗರ್ ಯೋಜನೆ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ದ ಆಲ್ ಇನ್ ದ ರಿಜಿಮ್ ಪ್ರಾರಂಭ ಆದ ದಿನಾಂಕ ಅಂದರೆ 2015 ಮಾರ್ಚ್ 12ನೇ ತಾರೀಕು ಈ ಸಾಗರ್ ಎಂಬುದು ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ಹಿಂದೂ ಮಹಾಸಾಗರ
ಪ್ರದೇಶದಲ್ಲಿ ಭಾರತ ಸಾಗರ ಸಂಘಟನಾ ಸಿದ್ಧಾಂತ ಕೂಡ ನಡೆಯಲಿದೆ. ಸಾಗರ ಎಂಬುದು 2015ರಲ್ಲಿ ಪ್ರಧಾನಿ ಮೋದಿಯವರು ತಮ್ಮ ಮಾರಿಷಸ್ ಭೇಟಿಯ ಸಮಯದಲ್ಲಿ ನೀಲಿನ ಆರ್ಥಿಕತೆಯ ಮೇಲೆ ಕೇಂದ್ರೀಕರಿಸಿದ ಪದವಾಗಿದೆ ಅಂತ ಹೇಳ್ಬೋದು ನಾವು. ಯಾವುದು ಸಾಗರ ಎಂಬುದು ಭಾರತ ಸರ್ಕಾರದ ಸಾಗರದ ಕಾರ್ಯಚಟುವಟಿಕೆಗಳು ಕೂಡ ಕೊಡಲಾಗಿದೆ. ಸಾಗರ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಭಾರತೀಯ ನೌಕಾಪಡೆಯ ಸಮೀಕ್ಷಾ ನೌಕೆಗಳು ಕಳೆದ 5 ವರ್ಷಗಳಲ್ಲಿ 89,000 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿವೆ. ಇವು ಸ್ನೇಹಪರ ವಿವಿಧ ರಾಷ್ಟ್ರಗಳೊಂದಿಗೆ ಜಂಟಿ ಸಮೀಕ್ಷೆ ಕಾರ್ಯಾಚರಣೆಯನ್ನು ಕೂಡ ನಡೆಸಿವೆ. 96 ಚಾರ್ಟ್ಗಳನ್ನು ಇವು ತಯಾರಿಸ್ತವೆ ಅಂತ ಹೇಳ್ಬೋದು. ಈ ರಾಷ್ಟ್ರೀಯ ಸಾಗರ ತಂತ್ರಜ್ಞಾನ ಸಂಸ್ಥೆ ಇದು ಎಲ್ಲಿದೆಪ್ಪ ಅಂತಂದರೆ ತಮಿಳುನಾಡಿನಲ್ಲಿದೆ, ಚೆನ್ನೈ. ರಾಷ್ಟ್ರೀಯ ಸಾಗರ ಮತ್ತು ದ್ರವ ಸಂಶೋಧನಾ ಸಂಸ್ಥೆ ಇರುವುದು ಗೋವಾದ ವಾಸ್ಕೋಡಿಗಾಮದಲ್ಲಿ. ಸಾಗರ ಆಳವನ್ನು ಅಳೆಯಲು ಸಾಧನ ಬಳಸ್ತಾರೆ, ಯಾವುದಪ್ಪ ಅಂತಂದ್ರೆ ಅದು ಪ್ಯಾಥಮೀಟ್ರ್. ಸಾಗರದ ಆಳವನ್ನು ಅಳೆಯುವ ಮಾನ ಯಾವುದು ಅಂದರೆ ಪ್ಯಾಥಮ್. ಅದೇ ರೀತಿಯಾಗಿ ಒಂದು ಪ್ಯಾಥಮ್ ಅಂದರೆ 6 ಅಡಿಗೆ ಸಮ ಆಗಿರ್ತದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತ ಮರೆಯಲೇಬೇಡಿ. ಸಬ್ಸ್ಕ್ರೈಬ್ ಕೂಡ ಮಾಡಿ. ನೀವು ಯಾರೇನು ನಮ್ಮ ವಾಟ್ಸಪ್ಪಿಗೆ ಜಾಯ್ನ್ ಆಗಿಲ್ಲವೋ ಎಲ್ಲರೂ ಜಾಯ್ನ್ ಆಗಿ, ಅಲ್ಲಿ ಡೈಲಿ ನ್ಯೂಸ್ ಪೇಪರ್ ಅದು ಬರುತ್ತಿರುತ್ತೆ, ನೋಡಿಕೊಳ್ಳಿ ಎಲ್ಲರೂ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್. ಇದು ಲಾಂಗ್ ವಿಡಿಯೋ ಆದರೂ ಒಂದೇ ಸಲ ನೋಡ್ಕೊಳ್ಳಿ. ರಿವಿಷನ್ ಮಾಡೋಕ್ಕೆ 2ನೇ ಸಲ ಮತ್ತೆ 2x ಸ್ಪೀಡ್ನಲ್ಲಿ ನೋಡಿಕೊಳ್ಳಿ. 360 ಕ್ವಾಲಿಟಿಯಲ್ಲಿ ನೋಡ್ಕೊಳ್ಳಿ, ಚೆನ್ನಾಗಿ ಅಕ್ಷರ ಕಾಣುತ್ತವೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.